ಫೇಸ್ಬುಕ್ ಬರ್ತಾ ಇದೆ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಗಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್. ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್. ಶ್ರೀಮದಾಚಾರ್ಯ ಭಾವಗಾಃ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಯಸ್ಯ ಪ್ರಚಂಡ ತಪಸಾ ಶ್ರುತಗೀತವೃತ್ತಸ್ತುಷ್ಟೋ ಹರಿಕ್ಕಿಲವಶಂ ಪತತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಕಲಿಯುಗದ ಸಂಸಾರದ ನಾನಾ ವಿಧವಾದ ದುಃಖದಲ್ಲಿ ಪತಿತರಾಗಿ ಸಾಧನೆಯ ಮಾರ್ಗವನ್ನು ತಿಳಿಯದೆ ಶ್ರೇಯಸ್ಸು ಯಾವುದು ಎಂಬತಕ್ಕಂತಹದ್ದು ತಿಳಿಸುವ ಸಜ್ಜನರು ಸಿಗುವ ದುರ್ಲಭವಾದ ಕಾಲದಲ್ಲಿ ದ್ವಾಪರ ಯುಗದ ಕೊನೆಯಲ್ಲಿ ಅವತಾರ ಮಾಡಿದ ಕೃಷ್ಣ ಪರಮಾತ್ಮನು ಪರಂಧಾಮಕ್ಕೆ ಹೊರಟು ಹೋದ ನಂತರ ಉದ್ಧವನ ಪ್ರಾರ್ಥನೆ ಕೇಳಿದ ಭಗವಂತ ತನ್ನ ರೂಪವನ್ನು ಭಾಗವತದಲ್ಲಿ ಇರಿಸಿ ಹೋಗಿದ್ದಾನೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಭಾಗವತ ಎಂಬತಕ್ಕಂತಹದ್ದು ಭಗವಂತನ ಒಂದು ಸ್ವರೂಪ. ಅದು ಅಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತದಲ್ಲಿ ಪ್ರತಿನಿತ್ಯ ಚಿಂತನೆ ಮಾಡಲಿಕ್ಕೆ, ಪ್ರತಿನಿತ್ಯದಲ್ಲೂ ಕೂಡ ಭಗವಂತನ ಸ್ಮರಣೆ ಮಾಡಲಿಕ್ಕೆ, ಸಂತತ ಅನುಸಂಧಾನಾಯ ಅಲ್ಪಮತೀನಾಮಪಿ ಅಪ್ಯುಪಕಾರಾಯ, ಸಾಮಾನ್ಯ ಬುದ್ಧಿಯವರಿಗೂ ಸಹಿತ ಉಪಕಾರವಾಗಲಿ ಎಂಬತಕ್ಕಂತಹ ದೃಷ್ಟಿಯಿಂದ ಪರಮ ಕರುಣಾಶಾಲಿಗಳಾದ ಅಡವಿ ಸ್ವಾಮಿಗಳು ಎಂಬುದಾಗೆ ಪ್ರಸಿದ್ಧರಾದ ಅರಣ್ಯಕಾಚಾರ್ಯರು ವಿಷ್ಣುತೀರ್ಥರು ಭಾಗವತದಲ್ಲಿರುವ ಕೆಲವೊಂದು ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದಾರೆ. ಶ್ಲೋಕಗಳನ್ನು ಸಂಗ್ರಹ ಮಾಡುವುದರ ಜೊತೆಗೆ ಆ ಶ್ಲೋಕಗಳ ಕೆಲವೊಂದು ಶ್ಲೋಕಗಳ ಗುಂಪಿಗೆ ಪ್ರಕರಣ ಎಂಬುದಾಗಿ ಹೆಸರನ್ನು ಇಟ್ಟಿದ್ದಾರೆ. ಅಂತಹ ಪ್ರಕರಣಗಳಲ್ಲಿ ಇವತ್ತಿನವರೆಗೆ 6 ಪ್ರಕರಣಗಳಾಗಿದೆ. ಮೊದಲನೆಯ ಪ್ರಕರಣ ಶ್ರೇಷ್ಠವಾಗಿರತಕ್ಕಂತಹ ಭಾಗವತ ಆಗತಿ ಪ್ರಕರಣ ಅಂತ, ಯಾರಿಂದ ಯಾರಿಗೆ ಭಾಗವತ ಹೇಗೆ ಬಂತು ಎನ್ನುವುದನ್ನು ತಿಳಿಸುವ ಪ್ರಕರಣ ಭಾಗವತ ಆಗತಿ ಪ್ರಕರಣ. ಎರಡನೇದ್ದು ರಾಜವಿರಾಗ ಪ್ರಕರಣ, ಶುಕಾಗಮನ ಪ್ರಕರಣ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ, ವೈರಾಗ್ಯ ಪ್ರಕರಣ, ಮಹತ್ ಸಮಾಗಮ ಪ್ರಕರಣ ಎಂಬುದಾಗಿ 6 ಪ್ರಕರಣಗಳನ್ನು ಹಿಂದಿನ ಶ್ರೀರಾಮಾಮೃತ ಸೇಚನದ ಗುಂಪಿನಲ್ಲಿ ನಾವಿದನ್ನು ಶ್ರವಣ ಮಾಡಿದ್ದೆವು. ಇವತ್ತು ರಾಮಾಮೃತ ಸೇಚನದ ಗುಂಪಿಗೆ ಬಂದಿರುವ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ ಹೃತ್ಪೂರ್ವಕವಾದ ಆದರಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನಿಂದ 1 ವಾರಗಳ ಕಾಲ ಭಾಗವತ ಸಾರೋದ್ಧಾರದ ಪ್ರವಚನವನ್ನು ಕೇಳೋಣ, ವಿಚಾರ ಮಾಡೋಣ, ಮನನ ಮಾಡೋಣ, ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಹಿಂದಿನ ಪ್ರಕರಣಗಳಲ್ಲಿ ವೈರಾಗ್ಯ ಪ್ರಕರಣದಿಂದ ಪ್ರಾರಂಭವಾಯಿತು ವಿಷಯ. ವೈರಾಗ್ಯ ಎಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ ಎಂಬುದನ್ನು ಅನೇಕ ರಾಜರ, ಋಷಿಗಳ, ಮುನಿಗಳ, ದೇವತೆಗಳೂ ಕೂಡ ವಿರಕ್ತರಾಗಿದ್ದಾರೆ ಎಂಬುದನ್ನು ಅನೇಕ ಶ್ಲೋಕಗಳಿಂದ ವೈರಾಗ್ಯ ಪ್ರಕರಣದಲ್ಲಿ ನಿರೂಪಣೆ ಮಾಡಿದರು ಅರಣ್ಯಕಾಚಾರ್ಯರು. ಅದಕ್ಕೆ ವೈರಾಗ್ಯ ಪ್ರಕರಣ ಅಂತಲೇ ಹೆಸರನ್ನಿಟ್ಟರು. ವೈರಾಗ್ಯ ಅಂದರೆ 2 ದಳ. ಅದಕ್ಕೆ ಸಂಸಾರದಲ್ಲಿ ವಿಗತರಾಗರಾಗುವುದು, ಸಂಸಾರದಲ್ಲಿ ಆಸಕ್ತಿಯನ್ನು ಬಿಡುವುದೊಂದು,
ವಿಪಕ್ಷಿ ಪರಮಾತ್ಮನೋಹೋ ಅಂತ. ಪರಮಾತ್ಮ ಅಂತ ಒಂದು ಅಕ್ಷರ, ವಾ ಅಂದರೆ ವಿ ಅಂದರೆ ಪರಮಾತ್ಮ. ಅವನಲ್ಲಿ ರಾಗ ಅಂದರೆ ಭಕ್ತಿ ಮಾಡೋದು. ಬರೀ ವೈರಾಗ್ಯ ಬಂದು ಭಕ್ತಿ ಮಾಡದೇ ಇದ್ದರೆ ಪ್ರಯೋಜನವಿಲ್ಲ. ಅದು ಕೇವಲ ಕಾಡಿಗೆ ವೈರಾಗ್ಯ ಬಂದಂತಾಯಿತು. ಆದ್ದರಿಂದ ವೈರಾಗ್ಯ ಎಂಬತಕ್ಕಂತಹದ್ದು ದ್ವಿದಳಾತ್ಮಕವಾಗಿದೆ. ಒಂದು ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿ ಸಹಿತವಾಗಿ ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ ಎಂಬತಕ್ಕಂಥದ್ದು ಬಂದಾಗ ಮಾತ್ರ ಅದು ಸಾಧ್ಯವಾಗತ್ತೆ ಎಂಬುದಕ್ಕೋಸ್ಕರವಾಗಿ ವೈರಾಗ್ಯ ಪ್ರಕರಣವನ್ನು ಹೇಳಿದರು. ವೈರಾಗ್ಯವೇನೋ ಬಂತು. ವೈರಾಗ್ಯ ಬಂದ ಮೇಲೆ, ಸಂಸಾರದಲ್ಲಿ ವೈರಾಗ್ಯ ಬಂದ ಮೇಲೆ ಇನ್ನೆಲ್ಲರೂ ಆಸಕ್ತಿ ಬರಬೇಕಲ್ಲ. ಮನೆ ಬಿಟ್ಟು ಹೋಗಿಬಿಟ್ಟ ಮೇಲೆ ಇನ್ನೆಲ್ಲರೂ ಹೋಗಿ ಸೇರಬೇಕಲ್ಲ. ಅದು ಸೇರಬೇಕಾದ್ದು ಎಲ್ಲಿ ಅಂದರೆ ಸಜ್ಜನರ ಬಳಿಗೆ ಹೋಗಿ ಸೇರಬೇಕು ಅಂತ. ಹಾಗಾಗಿ ಆ ದಾರಿ ಕಾಣದೆ ಭಗವಂತನಿಗೆ ವಿಮುಖನಾಗಿ ಅಧರ್ಮಕ್ಕೆ ಹೊರಬರಲಾರದೆ, ಅಧರ್ಮದಿಂದ ಸಿಕ್ಕು ಹೊರಬರಲಾಗದೆ ಒದ್ದಾಡ್ತಾ ಇರತಕ್ಕಂಥ ಮಂದಿಗೆ, ಯಾರು ವಿರಕ್ತರಾಗಿರ್ತಾರೋ ಅವರಿಗೆ ಭಗವಂತನ ಸಜ್ಜನರ ಸಮಾಗಮ ಆಗತ್ತಂತೆ. ನಾನಾ ಕ್ರಮಗಳಿಂದ ಅವರು ಬಳಿಗೆ ಬರ್ತಾರೆ ಅಂತಾರೆ. ತೀರ್ಥಯಾತ್ರಾ ಎನ್ನುವ ನೆಪವನ್ನು ಮಾಡಿಕೊಂಡು ಸಜ್ಜನರು ಬಳಿಗೆ ಬರ್ತಾರೆ. ಆದ್ದರಿಂದ ಅಂತಹ ಸಜ್ಜನರ ಬಳಿಗೆ ನಾವು ಸೇರಿದಾಗ, ಅವರ ಸಹವಾಸವನ್ನು ಮಾಡಿದಾಗ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಅಂತ ಪರಮಾತ್ಮನೇ ಕಪಿಲ ಪರಮಾತ್ಮ ದೇವಹೂತಿಗೆ ಉಪನ್ಯಾಸ ಮಾಡುವಾಗ 3ನೇ ಸ್ಕಂದದಲ್ಲಿ ಹೇಳಿದ್ದ ಶ್ಲೋಕವನ್ನೇ ಅರಣ್ಯಕಾಚಾರ್ಯ ತಗೊಂಡಿದ್ದರು. ಉಪನ್ಯಾಸ ಆಗಿ ಬಹಳ ದಿವಸವಾಯಿತಾದ್ದರಿಂದ ರೀಕ್ಯಾಪಿಂಗ್ ಸ್ವಲ್ಪ ಹೊತ್ತು ತಗೊಳ್ಳಲೇಬೇಕು. ನೀವೆಲ್ಲ ಹಿಂದಿನ ಉಪನ್ಯಾಸ ಏನಾಯಿತು ಅಂತ ನಿಮಗೆ ಜ್ಞಾಪಿಸುವುದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಸಜ್ಜನರ ಸಂಘ ಆದಾಗ ಪರಮಾತ್ಮನ ಶ್ರೇಷ್ಠವಾದ ಕಥೆಗಳು ಕಿವಿಗೆ ಬೀಳುತ್ತೆ. ಇವನಲ್ಲೂ ಸಜ್ಜನಿಕೆ ಎಂಬತಕ್ಕಂತಹದ್ದಿರುತ್ತೆ. ಆ ಸಜ್ಜನಿಕೆಯ ಫಲದಿಂದ ಪರಮಾತ್ಮನ ಕಥಾಶ್ರವಣ ಕಿವಿಗೆ ಬಿದ್ದಾಗ ಅವನಲ್ಲಿ ಭಕ್ತಿ ಶ್ರದ್ಧೆಗಳು ಮೂಡುತ್ತೆ, ವಿರಕ್ತಿ ದೃಢವಾಗತ್ತೆ. ವೈರಾಗ್ಯ ಭಕ್ತಿ ಇಲ್ಲದೆ ಇದ್ದ ಕಡೆ ನಿಲ್ಲೋದಿಲ್ಲ. ಆದ್ದರಿಂದ ವೈರಾಗ್ಯ ಭಕ್ತಿ ಇದ್ದ ಕಡೆ ನಿಲ್ಲಬೇಕು ಅಂತಂದರೆ ಅದಕ್ಕೆ ಭಕ್ತಿ ಇತ್ತು ಅಂದರೆ ಅದು ವೈರಾಗ್ಯ ಇದ್ದರೆ ಮಾತ್ರ ನಿಲ್ಲತ್ತೆ. ವೈರಾಗ್ಯವಿಲ್ಲದೆ ಇದ್ದ ಜಾಗದಲ್ಲಿ ಭಕ್ತಿ ನಿಲ್ಲೋದಿಲ್ಲ. ಅದಕ್ಕೋಸ್ಕರವಾಗಿ ವೈರಾಗ್ಯ ಅತ್ಯಂತ ಅವಶ್ಯಕ. ಆ ವೈರಾಗ್ಯ ಬಂದವನಿಗೆ ಸಜ್ಜನರ ಸಮಾಗಮವೂ ಆಯಿತು ಅಂದಾಗ ಆತನಿಗೆ ಪರಮಶ್ರೇಷ್ಠವಾದ ಜ್ಞಾನಜ್ಯೋತಿ ಬೆಳಗತ್ತೆ, ಪರಿಪಕ್ವವಾದ ಭಕ್ತಿಯ ಹಾಲು ಉಕ್ಕತ್ತೆ, ಬಿಂಬರೂಪಿಯಾದ ಭಗವಂತನ ದರ್ಶನ ನಮಗೆ ಸಿಗತ್ತೆ. ಇದು ಮಹತ್ ಸಮಾಗಮದ ಸಜ್ಜನರ ಪರಿಣಾಮ, ಸಮಾಗಮದ ಪರಿಣಾಮ ಆಗತ್ತೆ. ನರಜನ್ಮದಲ್ಲಿ ಈ ಜನ್ಮ ಸಜ್ಜನರ ಸಂಘವಾದಾಗ ಮಾತ್ರ ಅದಕ್ಕೆ ಸಾರ್ಥಕ. ಅಹೋ ನೃಜನ್ಮ ಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತ್ವಪರೈರಪ್ಯಮುಷ್ಮಿನ್ ನಯದೃಷೀಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವಹ ಪ್ರಚುರ ಸಮಾಗಮ ಅಂತ ರಹುಗಣ ಹೇಳ್ತಾ ಇದ್ದಾನೆ. ಸಜ್ಜನರ ಸಮಾಗಮ ಯಾವ ಜನ್ಮದಲ್ಲಿ ಆಗತ್ತೆ ಆ ಜನ್ಮವೇ ನಿಜವಾದ ಸಾರ್ಥಕವಾದ ಮಾನವ ಜನ್ಮ. ಎಷ್ಟೋ ಬಾರಿ ಮಾನವರಾಗಿ ಬಂದವರು ಬೇಕಾಷ್ಟು ಜನ ಇದ್ದಾರೆ. ಆದರೆ ಸಜ್ಜನರ ಸಮಾಗಮ ಆಗದೇ ಇದ್ದ ಮಾನವ ಜನ್ಮ ಅದು ವ್ಯರ್ಥ. ಆದ್ದರಿಂದ ಸಜ್ಜನರ ಸಮಾಗಮ ಅತ್ಯಂತ ಅವಶ್ಯಕವಾಗಿ ಆಗಲೇಬೇಕಾದ್ದರಿಂದ ಸಜ್ಜನರ ಸೇವೆಯೇ ಸಿಗಬೇಕು. ಆ ಸಜ್ಜನರ ಸೇವೆ ಸಿಕ್ಕ ಮೇಲೆ ಏನು ಮಾಡಬೇಕು ಅಂದರೆ ಕೊನೆಗೆ ಪ್ರಹ್ಲಾದರಾಜರ ಮಾತನ್ನು ಹೇಳ್ತಾರೆ ಮಹತ್ ಸಮಾಗಮ ಪ್ರಕರಣದಲ್ಲಿ. ನೈಷಾಂ ಮತಿ ತಾವದುರು ಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ಸಜ್ಜನರ ಪಾದಧೂಳಿ ಅದರಲ್ಲಿ ಹೊರಳಾಡಿದವರಿಗೆ ಮಾತ್ರ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಹಾಗಾಗಿ ಆದ್ದರಿಂದ ಆ ಸಜ್ಜನರ ಶ್ರೇಷ್ಠವಾದ ಸಜ್ಜನರ ಸಂಘ ನಮಗೆ ಸಿಗಬೇಕು. ಸಿಕ್ಕಾಗ ಮಾತ್ರ ಸಜ್ಜನರ ಅನುಗ್ರಹದಿಂದ ನಮಗೆ ಶ್ರೇಷ್ಠವಾದ ಲಾಭವಾಗುತ್ತೆ. ಅದಕ್ಕೋಸ್ಕರವಾಗಿ ಸಜ್ಜನರ ಸಂಘ ನಮಗೆ ಸಿಗಬೇಕು. ಆದ್ದರಿಂದ ಆ ಸಜ್ಜನರ ಸಂಘ ಸ್ವಲ್ಪ ಹೊತ್ತು ಸಿಕ್ಕರೂ ಸಾಕು, ಮಹತ್ತರವಾದ ಫಲವನ್ನು ಅದು ನಮಗೆ ಹೊಂದಿಸಿಕೊಡುತ್ತೆ. ಆದ್ದರಿಂದ ಅಂತಹ ಸಜ್ಜನರ ಸೇವೆ, ಅವರ ಪಾದಧೂಳಿಯಲ್ಲಿ ಹೊರಳಾಡೋದು,
ಮನೋವಾಕ್ಕಾಯಗಳಿಂದ ಸಜ್ಜನರನ್ನು ಸೇವೆ ಎಂಬತಕ್ಕಂತಹದ್ದನ್ನು ಮಾಡಬೇಕು. ಆಗ ಮಾಡಿದಾಗ ಮಾತ್ರ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಅಂತಹ ಸಜ್ಜನರ ಸೇವೆಯ ಬಗ್ಗೆ ಪೂರ್ವ ಪ್ರಕರಣಗಳಲ್ಲಿ ಹೇಳಿದ್ದರು. ಇದಾದ ಮೇಲೆ ಸಜ್ಜನರು ಸಿಕ್ಕರು, ಸಜ್ಜನರು ಸಿಕ್ಕಿದ್ದಾರೆ, ಸಜ್ಜನರು ಸಿಕ್ಕ ಮೇಲೆ ಅವರ ಸೇವೆಯನ್ನು ಮಾಡಬೇಕು. ಮಹಾತ್ಮರ ಸಮಾಗಮವನ್ನು ಹೊಂದದ ಮೇಲೆ ವಿರಕ್ತಿಯನ್ನು ಪಡೆದಿರುವ ನಾವು ಮಹಾತ್ಮರ ಸೇವೆಯನ್ನು ಮಾಡಬೇಕು. ಸುಮ್ಮನೆ ಸಜ್ಜನರು ಸಿಕ್ಕಿಬಿಟ್ರು ಅಂತ ನಮಸ್ಕಾರ ಮಾಡಿದ್ರಲ್ಲ, ಅವರಿಗೆ ಬೇಕಾದ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು. ನಮಗೆ ಯಾವ ಯೋಗ್ಯತೆ ಇದೆಯೋ ಆ ಯೋಗ್ಯತೆಯಲ್ಲಿ ಭಗವಂತ ಕೊಟ್ಟ ಯೋಗ್ಯತೆಯನ್ನು ಮುಚ್ಚಿಟ್ಟುಕೊಳ್ಳದೆ ನಾನಾ ರೀತಿಯಿಂದ ಆ ಸಜ್ಜನರ ಸೇವೆ ಎಂಬತಕ್ಕಂಥದ್ದನ್ನು ಮಾಡಲೇಬೇಕು. ಆಗ ಮಾತ್ರ ಪರಮಾತ್ಮ ಸುಪ್ರೀತನಾಗುತ್ತಾನೆ. ಅದಕ್ಕೋಸ್ಕರವಾಗಿ ಈ ಮುಂದಿನ 7ನೆಯ ಪ್ರಕರಣ ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ. ಮಹಜ್ಜನರು ಸಿಕ್ಕಾಗ ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥೋ ನೋಪಲಭ್ಯತೆ ಎನ್ನತ್ತೆ. ಅಂತಹ ಮಹಜ್ಜನರ ಸೇವೆಯನ್ನು ಮಾಡಬೇಕು, ಅವರ ಸೇವಾ ಮಾಡಬೇಕು, ನಾನಾ ವಿಧವಾದ ಸೇವೆಗಳನ್ನು ಮಾಡಬೇಕು. ಇಲ್ಲ ದೇವರು ದುಡ್ಡು ಕೊಟ್ಟಿದ್ದ ಅಂದರೆ ಹಿಂದಿನ ಪ್ರಕರಣದಲ್ಲಿ ಹೇಳಿದರು, ದುಡ್ಡಿನಿಂದಲಾದರೂ ಅವರಿಗೆ ಬೇಕಾದ ಸಹಾಯವನ್ನು ಮಾಡಿ ಅವರಿಂದ ಜ್ಞಾನ ಸಂಪಾದನೆ ಮಾಡಬೇಕು. ಆದ್ದರಿಂದ ಅಂತಹ ಸಜ್ಜನರ ಸೇವೆ ಮಾಡ್ತಾ ಎರಡನೇದ್ದಿದು ಶುಶ್ರೂಷಣ ಮಾಡಿ ಅವರ ಸೇವೆ ಮಾಡೋದು ಒಂದು, ಎರಡನೇದ್ದು ಪರಮಶ್ರೇಷ್ಠವಾದ ಧನವನ್ನು ಧರ್ಮಕ್ಕೋಸ್ಕರವಾಗಿ ವಿನಿಯೋಗ ಮಾಡುವುದೊಂದು, ಇನ್ನು ಮೂರನೆಯದ್ದು ಶ್ರೇಷ್ಠವಾಗಿರತಕ್ಕಂತಹ ನಮ್ಮಲ್ಲಿದ್ದ ವಿದ್ಯೆಯನ್ನು ಅವರಿಗೆ ಕೊಟ್ಟು ಅವರ ವಿದ್ಯೆಯನ್ನು ಸಂಪಾದನೆ ಮಾಡೋದು. ಹೀಗೆ ಗುರುಗಳ ಸೇವೆ ಎಂಬತಕ್ಕಂತಹದ್ದು ಹೆಚ್ಚಿನ ಫಲವನ್ನು ಕೊಡುತ್ತೆ. ಅವರ ಲಕ್ಷಣವನ್ನು ತಿಳ್ಕೊಳ್ಬೇಕು, ಸೇವೆಯ ಮಹತ್ವವನ್ನು ತಿಳ್ಕೊಳ್ಬೇಕು. ಇದು ಪ್ರತಿಯೊಬ್ಬ ಮುಮುಕ್ಷುವಿಗೂ ಕೂಡ ಅತ್ಯವಶ್ಯಕವಾದ ಸಾಧನ. ಅದಕ್ಕೋಸ್ಕರವಾಗಿಯೇ ಅರಣ್ಯಕಾಚಾರ್ಯರೇ ಬರೀತಾರೆ, ಏವಂ ವಿರಕ್ತೇನ ಲಬ್ಧ ಮಹತ್ ಸಮಾಗಮೇನ ಪುರುಷೇಣ ಮಹತ್ಸೇವಾಯಾಂ ಅವಹಿತೇನ ಭಾವ್ಯಮಿತಿ ಪ್ರತಿಪಾದಯಿತು ಇದಂ ಪ್ರಕರಣಂ ಅಂತ ಬರೀತಾ ಇದ್ದಾರೆ. ಏನೆಂದರೆ, ಹೀಗೆ ವೈರಾಗ್ಯವನ್ನು ಹೊಂದಿದ ಮೇಲೆ ಸಜ್ಜನರ ಸಂಘವೂ ಸಿಕ್ಕ ಮೇಲೆ ನಮಗಾಗಬೇಕಾದ ಲಾಭ ಯಾವುದು ಅಂದರೆ ಸಜ್ಜನರ ಸೇವೆಯನ್ನು ಮಾಡಲೇಬೇಕು, ಏಕನಿಷ್ಠೆಯಿಂದ ಮಾಡಬೇಕು. ಆದ್ದರಿಂದ ಮಹಾತ್ಮರು ಸುಪ್ರೀತರಾಗುತ್ತಾರೆ, ಸಜ್ಜನರು ಸುಪ್ರೀತರಾಗುತ್ತಾರೆ. ಸುಪ್ರೀತರಾದ ಸಜ್ಜನರು ಏನು ಜ್ಞಾನವನ್ನು ಕೊಡ್ತಾರೆ ಆ ಜ್ಞಾನ ನಮ್ಮಲ್ಲಿ ಫಲಿಸುತ್ತೆ. ಯದ್ಯದ್ಯಾತ್ ಸುಪ್ರಸನ್ನದೀಹಿ ಅಂತ. ಪರಮಾತ್ಮನೂ ಕೂಡ ಅಪ್ಪೆಚ್ಚುತಃ ಗುರುದ್ವಾರ ಅಂತ. ಪರಮಾತ್ಮನೂ ಒಲಿಯುವುದು ಸಜ್ಜನರ ಮೂಲಕವಾಗಿಯೇ. ಆದ್ದರಿಂದ ಗುರುಗಳು ಸುಪ್ರಸನ್ನರಾಗಿ ನಮಗೆ ವಿದ್ಯೆಯನ್ನು ಕೊಟ್ಟರು ಅಂದರೆ ಆ ವಿದ್ಯೆ ಎಂಬತಕ್ಕಂತಹದ್ದು ನಮಗೆ ಫಲಿಸುತ್ತೆ. ಹಾಗಾಗಿ ಆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಪರಮಾತ್ಮನೂ ಕೂಡ ಗುರುಗಳಲ್ಲಿ ಸನ್ನಿಹಿತನಾಗಿ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಗುರುಗಳ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು. ಮಹಾಫಲವನ್ನು ಅದು ಕೊಡುತ್ತೆ ಸಜ್ಜನರ ಸೇವೆ. ಹಾಗಾಗಿ ಇವಾಗತ್ತು ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಎಂಬತಕ್ಕಂಥದ್ದನ್ನು ಶ್ರೇಯಸ್ ಸಂಪಾದನೆಗೆ ಮಹಾತ್ಮರ ಅನುಗ್ರಹ ಎಂಬತಕ್ಕಂಥದ್ದು ಅದು ಮುಖ್ಯ ಸಾಧನವಾಗಿದೆ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಕರಣದ ಪ್ರಾರಂಭದಲ್ಲಿ ಶ್ಲೋಕವನ್ನು ಅರಣ್ಯಕಾಚಾರ್ಯರು ಸಂಗ್ರಹ ಮಾಡ್ತಾ ಇದ್ದಾರೆ. 3ನೆಯ ಸ್ಕಂಧದಲ್ಲಿ ಕಪಿಲ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡ್ತಾ ಇರತಕ್ಕಂತಹ ಶ್ಲೋಕ. ಜೀವ ನರಕಾದಿ ದುಃಖಗಳನ್ನು ಸ್ವರ್ಗಾದಿ ಸುಖಗಳನ್ನು ಅನುಭವಿಸಿದ ಮೇಲೆ ತಾನು ಜನನಿಪಿತ ಭೂ ವಾರಿದಾಂಬರವೆನಿಸುವ ಪಂಚಾಗ್ನಿಯಲ್ಲಿ ಅವನನ್ನು ಹೋಮ ಮಾಡ್ತಾರೆ. ತಾಯಿಯ ಗರ್ಭಕ್ಕೆ ಬರ್ತಾನೆ. ತಾಯಿಯ ಗರ್ಭಕ್ಕೆ ಬಂದ ಮೇಲೆ ತಾಯಿಯ ಗರ್ಭದಲ್ಲಿ ಬಹಳ ಭಯಂಕರವಾದ ದುಃಖವನ್ನು ಅವನು ಪಡ್ತಾನೆ. ಹಿಂದಿನ ವೈರಾಗ್ಯ ಪ್ರಕರಣದಲ್ಲಿ ಇದನ್ನು ಹೇಳಿದ್ದಾರೆ. ಅಲ್ಲಿ ಜೀವನಿಗೆ ದೇವತೆಯಾಗಿದ್ದರೆ ತತ್ವಜ್ಞಾನ ಬರುತ್ತೆ, ಋಷಿಗಳಾಗಿದ್ದರೆ ಬಹುಜನ್ಮದ ಜ್ಞಾನ ಬರುತ್ತೆ, ಮಾನವನಾಗಿದ್ದರೆ ಅವನಿಗೇನು ಬರೋದಿಲ್ಲ. ಹಾಗಾಗಿ ತತ್ವಜ್ಞಾನಂತು ದೇವಾನಾಂ ಗರ್ಭಸ್ಥಾನಾಂ ಭವಿಷ್ಯತಿ ಉತ್ತಮಾನಾಂ ಋಷೀಣಾಂ ವಾ ಪನ್ಯೇಷಾಂ ಬಹುಜನ್ಮಗಾಂ ಅಂತ ಆ ಒಂದು ಶ್ರೇಷ್ಠವಾದ ಜ್ಞಾನ ಬರಬೇಕಾಗಿದ್ದರೆ ಅಲ್ಲಿಗೆ ಬಂದ ಜೀವ ದೇವತಾ ಜೀವನೇ ಆಗಿರ್ತಾನೆ. ಆ ದೇವತಾ ಜೀವ ಗರ್ಭಕ್ಕೆ ಬಂದಾಗ ಅವನು ಪ್ರಾರ್ಥನೆ ಮಾಡ್ತಾನಂತ ದೇವರನ್ನು,
ಯನ್ಮಾಯಯೋರು ಗುಣಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪಥಿಚರನ್ ತದತಿಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಪರಮಾತ್ಮನ ಇಚ್ಛಾಶಕ್ತಿ ಈ ಸಂಸಾರದಲ್ಲಿ ನಾವು ಬಂದು ಬೀಳಲಿಕ್ಕೆ ಕಾರಣ ಯಾವುದು ಅಂದರೆ ನಮ್ಮ ಪ್ರಾರಬ್ಧ ಕರ್ಮಕ್ಕಿಂತ ಪರಮಾತ್ಮನ ಇಚ್ಛೆಯೇ ಪ್ರಾಮುಖ್ಯವಾದದ್ದು. ನಮ್ಮ ಪ್ರಾರಬ್ಧ ಕರ್ಮ ಎರಡನೇದ್ದು. ಪರಮಾತ್ಮನ ಇಚ್ಛೆಯಿಂದ ಸಾತ್ವಿಕ ರಾಜಸ ತಾಮಸವಾದ ಈ ಸಾಂಸಾರಿಕ ಚಕ್ರದಲ್ಲಿ ಬಂದು ಬೀಳ್ಬಿಡ್ತೇವೆ. ಯನ್ಮಾಯೆಯ ಉರು ಗುಣಕರ್ಮ ನಿಬಂಧನೆಸ್ಮಿನ್, ಪರಮಾತ್ಮನ ಇಚ್ಛೆಯಿಂದ ಅಂದರೆ ಬಂಧಕ ಶಕ್ತಿಯ ಒಳಗಾಗಿ ಸತ್ವಾದಿ ಪುಣ್ಯಪಾಪ ಲಕ್ಷಣಾತ್ಮಕವಾಗಿರತಕ್ಕಂತಹ ಹುಟ್ಟು ಸಾವುಗಳಿಗೆ ಕಾರಣವಾಗತಕ್ಕಂತಹ ಚಕ್ರದ ಗತಿ ಸಂಸಾರದಲ್ಲಿ ಬಂದು ಬಿಡುತ್ತೇವೆ. ಸಂಸಾರದಲ್ಲಿ ಬಂದಾಗ ನಾನಾ ರೀತಿಯಾಗಿ ಸಾಂಸಾರಿಕ ದುಃಖದಲ್ಲಿ ದುಃಖವನ್ನು ಪಡ್ತೇವೆ, ಆಯಾಸ ಪಡ್ತೇವೆ. ಭಗವಂತನ ಪಾದಸ್ಮರಣೆ ಕಳೆದು ಹೋಗಿಬಿಡುತ್ತೆ. ಸಂಸಾರದ ದುಃಖದಲ್ಲಿ ದೇವರ ವಿಸ್ಮರಣೆ ಬಂದುಬಿಡುತ್ತೆ. ದುಃಖಗಳೇ ಪರಾಕಾಷ್ಠತೆಯಾಗಿ ನಿಂತು ಬಿಡುತ್ತವೆ. ದುಡ್ಡಿಲ್ಲ, ಆರೋಗ್ಯ ಇಲ್ಲ, ಮಕ್ಕಳು ಸರಿ ಇಲ್ಲ, ಬಂಧುಗಳು ಸರಿ ಇಲ್ಲ, ಮನೆ ಸರಿ ಇಲ್ಲ, ಮಡದಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಏನೇನೋ ನಾನಾ ರೀತಿ ಅವರವರ ವೈಯಕ್ತಿಕವಾದ ಸಾಂಸಾರಿಕ ದುಃಖಗಳು. ಆ ದುಃಖಗಳಲ್ಲಿ ದೇವರ ಸ್ಮರಣೆ ಎಂಬತಕ್ಕಂಥದ್ದೇ ಮೊದಲು ಮರೆತು ಹೋಗಿಬಿಡುತ್ತೆ. ಸಾಂಸಾರಿಕೆ ಪಥಚರನ್ ತದತಿಶ್ರಮೇಣ ನಷ್ಟಸ್ಮೃತಿ. ನಾನು ಯಾರು ಯಾತಕ್ಕೆ ಬಂದಿದ್ದೀನಿ, ಈ ಗಂಡ ಒಲ್ದ್ರೇನು, ಈ ಹೆಂಡತಿ ಒಲ್ದ್ರೇನು, ಈ ಮಕ್ಕಳು ಸರಿಯಾಗಿದ್ರೇನು, ಸರಿ ಇಲ್ಲದೆ ಇದ್ರೇನು, ಈ ಬಂಧುಗಳು ಯಾರು ಒಲಿದರೇನು, ನಮಗಿನ್ನಾರು ಮುನಿದರೇನು, ಯಾರು ಒಲಿದರೇನು ಯಾರು ಮುನಿದರೇನು, ನಮಗೇನಾಗಬೇಕಾಗಿದೆ? ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ ಮಾನವ ಜನ್ಮ. ಅದಕ್ಕೆ ಅಂತಾರೆ ನದಾನಂ ನಪದೋ ನತಪೋ ನೇಜ್ಯ ನೋಪವಾಸವು ವ್ರತಾನಿ ಚ ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ. ಏನು ದಾನ ಮಾಡಲಿ, ಏನು ಉತ್ತಮ ಕುಲದರ ಬರಲಿ, ಬೇಕಾದ್ದು ಬರಲಿ, ದೇವರ ಸ್ಮರಣೆ ಎಂಬುದನ್ನು ಮಾಡಲಿಕ್ಕೋಸ್ಕರವಾಗಿ ಬಂದದ್ದೇ ಈ ಮಾನವ ಜನ್ಮ. ಅದನ್ನು ಮರೆತು ಬಿಡುತ್ತೇವೆ. ನಾವು ಯಾತಕ್ಕೆ ಹುಟ್ಟಿದ್ದೀವಿ ಅಂದರೆ ಏನೋ ಒಂದಿಷ್ಟು ಸಂಪತ್ತು ಸಂಪಾದನೆ ಮಾಡಬೇಕು, ಬಂಗಾರ ಮಾಡಬೇಕು, ಬೆಳ್ಳಿ ಮಾಡಬೇಕು. ಇದು ಜಗತ್ತಿನಲ್ಲಿ ಎಲ್ಲರೂ ಮಾಡುವುದನ್ನು ನೋಡಿ ನೋಡಿ ನಮಗೂ ಕೂಡ ಏನಾಗಿಬಿಡುತ್ತೆ, ನಾವು ಅದನ್ನೇ ಮಾಡಬೇಕು ಎಂಬುವ ಹಂಬಲದಲ್ಲಿ ಬಿದ್ದು ಬಿಡ್ತೀವಿ. ದೇವರನ್ನು ಮರೆತು ಬಿಡ್ತೇವೆ. ದಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ. ಭಗವಂತನ ವಿಸ್ಮರಣೆ ಬಂದು ಹೋಗಿಬಿಡುತ್ತೆ. ಪುನಃ ಪುನಃ ಈ ಸಂಸಾರ ಚಕ್ರದಲ್ಲಿ ಬೀಳ್ತಾ ಇರ್ತೀವಿ. ಇದಕ್ಕೆಲ್ಲ ಕಾರಣ ಯಾವುದು? ಸಂಸಾರಕ್ಕೆ ಬೀಳದಂತೆ ನಮ್ಮನ್ನ ದೇವರ ಕಡೆಗೆ ಕೊಂಡೊಯ್ಯುವ ಸಜ್ಜನರ ಸಮಾಗಮ ಇಲ್ಲದೇ ಇದ್ದದ್ದು. ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಸಜ್ಜನರ ಸಂಘ ಇದ್ದರೆ ಅವ್ರಿಗೂ ನಾನಾ ದುಃಖಗಳಿರುತ್ತೆ. ಆದರೆ ಆ ಸಜ್ಜನರ ಸಂಘದಲ್ಲಿ ಯಾವ ದುಃಖಗಳು ಮಾತಾಡಲ್ಲ. ನಾನು ಮೊದಲು ರಾಜವಿರಾಗ ಪ್ರಕರಣದಲ್ಲಿ ನಿಮಗೆ ಹೇಳಿದ್ದೆ. ಪರೀಕ್ಷಿತ್ ರಾಜನ ಮನೆಗೆ ಬಂದ ಶುಕಾಚಾರ್ಯರು, ಪರೀಕ್ಷಿತ ಹೀಗ್ಯಾಕೆ ಮಾಡ್ಕೊಂಡು ಅಂತ ಕೇಳಲಿಲ್ಲ. ಹಿಂಗ್ಯಾಕೆ ಸಾವನ್ನು ಶಮೀಕ ಋಷಿಗಳ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿ ಸಾವನ್ನು ಯಾಕೆ ಆಹ್ವಾನ ಮಾಡಿದೆ ನೀನು ಅಂತ ಕೇಳಲಿಲ್ಲ. ಪರೀಕ್ಷಿತನು ಶುಕಾಚಾರ್ಯರು ಬಂದಾಗ, ಸ್ವಾಮಿ ಇಂಥ ತಪ್ಪು ಮಾಡಿಬಿಟ್ಟಿದ್ದೀನಿ, ಶಾಪ ಬಂದಿದೆ, ಪರಿಹಾರ ಮಾಡ್ರಿ ಅಂತ ಕೇಳಲಿಲ್ಲ. ಶುಕಾಚಾರ್ಯರು ಕೂಡ ಅದನ್ನು ಪರಿಹಾರ ಮಾಡ್ತೀನಿ ಅಂತನ್ನಲಿಲ್ಲ. ಅಂದರೆ ಸಜ್ಜನರಿಬ್ಬರ ಸಮಾಗಮದಲ್ಲಿ ಏನಾಗತ್ತೆ ಅಂದರೆ ಪರಮಾತ್ಮನ ವಿಚಾರಗಳೇ ಬರುತ್ತೆ, ಅದು ಬಿಟ್ಟು ಬೇರೆ ಮಾತಾಡೋದಿಲ್ಲ. ಅದೇ ಸಜ್ಜನರ ಲಕ್ಷಣ. ಅದು ಬರಬೇಕು. ಅದು ಬಂದಾಗ ಮಾತ್ರ ಭಗವಂತನ ಅನುಗ್ರಹವಾಗತ್ತೆ. ಆದ್ದರಿಂದ ಅಂತಹ ಸಜ್ಜನರ ಸಮಾಗಮ ಇಲ್ಲದೇ ಇದ್ದರೆ ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಆ ಪರಮಾತ್ಮನ ಅನುಗ್ರಹ ಪಡೆಯಬೇಕು ಅಂದರೆ ಸಂಸಾರದ ನಾನಾ ವಿಧವಾದ ದುಃಖಗಳಿದ್ದರೂ ಅದನ್ನು ಮರೆತು ಪರಮಾತ್ಮನ ಸ್ಮರಣೆಯಲ್ಲೇ ಆನಂದವನ್ನು ಪಡುವ ಸಜ್ಜನರ ಸಮಾಗಮವಾದಾಗ ಮಾತ್ರ ನಮ್ಮನ್ನು ಆ ಆಪತ್ತಿನಿಂದ, ಆ ಸಂಸಾರದ ದುಃಖದಿಂದ ಹೊರಗೆ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ತಾರೆ ಸ್ವಾಮಿ. ಅದಕ್ಕೆ ನಾನು ಗರ್ಭದಲ್ಲಿ ಬಂದದ್ದಕ್ಕೆ ಕಾರಣ ಸಜ್ಜನರ ಸಮಾಗಮ ಇಲ್ಲದೇ ಇದ್ದದ್ದೇ. ಸಜ್ಜನರ ಸಮಾಗಮ ಇದ್ದುಬಿಟ್ಟಿದ್ರೆ ನಾನು ಈ ಸಂಸಾರದ ತಾಯಿಯ ಗರ್ಭಕ್ಕೆ ಬರ್ತಿರಲಿಲ್ಲ. ಮರೆತು ಬಿಟ್ಟೆ, ನಿನ್ನನ್ನು ವಿಸ್ಮರಣೆ ಆಗೋಯಿತು ಸ್ವಾಮಿ ಅಂತ ಜೀವ ಗರ್ಭದಲ್ಲಿ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಬಹಳ ದುಃಖಪ್ರದವಾದ ಸಂಸಾರ, ತಾಯಿಯ ಗರ್ಭ.
ಎಲ್ಲ ಹೇಳಿದ್ದೇವೆ, ಹಿಂದಿನ ವೈರಾಗ್ಯ ಪ್ರಕರಣದಲ್ಲಿ ಬಂದಿದೆ. ಅಂತಹ ಸಜ್ಜನರ ಸೇವೆಯನ್ನು ಮಾಡದೇ ಇದ್ದದ್ರಿಂದಲೇ ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ. ಅದರಿಂದ ಬೇರೆ ಯಾವ ಉಪಾಯದಿಂದಲೂ ಸಂಸಾರಕ್ಕೆ ಬರದೇ ಇರಲಿಕ್ಕೆ ಆಗೋದೇ ಇಲ್ಲ. ಸಂಸಾರಕ್ಕೆ ಬರಲೇಬೇಕು. ಆದರೆ ಒಂದು ಮಾತ್ರ ನಮ್ಮನ್ನು ಸಂಸಾರಕ್ಕೆ ಬರದಂತೆ ತಪ್ಪಿಸತ್ತೆ. ಅನೇಕರಿಗೆ ಸಂಸಾರ ಅಂದರೆ ಇದೇನೋ ಕೆಟ್ಟದ್ದು ಅಂತಲೇ ಅನಿಸೋದಿಲ್ಲ. ಚೆನ್ನಾಗಿದೆ ಆಚಾರ್ಯ, ಹಳೆಯ ಯೋಗ್ಯನಾಗಿದ್ದಾನೆ, ಮಕ್ಕಳು ಯೋಗ್ಯರಾಗಿದ್ದಾರೆ, ದುಡ್ಡಿದೆ, ಆರೋಗ್ಯ ಇದೆ. ಆದರೆ ಇದ್ಯಾವುದು ಆರೋಗ್ಯವಲ್ಲ. ಪರಮಾತ್ಮನ ವಿಸ್ಮರಣೆಯೇ ದೊಡ್ಡ ಅನಾರೋಗ್ಯ. ಅದು ಪರಮಾತ್ಮನ ವಿಸ್ಮರಣೆ ಏನು ಬಂದಿದೆ ಅದೇ ಆರೋಗ್ಯ ಅಲ್ಲ. ಪರಮಾತ್ಮನ ಸ್ಮರಣೆ ಬಂದರೆ ಅದು ಆರೋಗ್ಯ, ಅದು ನಿಜವಾದ ಸಂಸಾರ. ಆದ್ದರಿಂದ ಇರಳು ಹಗಲು ಭಗವಂತನ ಸ್ಮರಣೆ ಜಿಹ್ವೆಯೊಳಗೆ ಒದಗುತ್ತಿರಲು ಬಗೆಯಲಿನ್ನುಂಟೆ ಇತರ ಸಾಧನಗಳು ಅಂತ. ಬೇರೆ ಸಾಧನ ಯಾವುದೂ ಇಲ್ಲ. ದೊಡ್ಡ ಸಾಧನ ಯಾವುದು ಅಂದರೆ ಭಗವಂತನ ನಾಮಸ್ಮರಣೆ ನಾಲಿಗೆಗೆ ಬರ್ತಾ ಇದ್ರೆ ಮಾತ್ರ ಅದು ಸಾಧ್ಯ. ಅದಕ್ಕೆ ಗರ್ಭದಲ್ಲಿದ್ದ ಜೀವ ಈ ಮಾತನ್ನಾಡಿದ್ದಾನೆ. ಯನ್ಮಾಯಯೋರು ಗುಣಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪಥಿಚರಂ ತದತಿಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ. ಆದ್ದರಿಂದ ಸ್ವಾಮಿ, ಈ ಸಜ್ಜನರ ಸೇವೆ ಮಾಡಬೇಕು ಅಂತ ನೀವು ಹೇಳಿದ್ರಿ. ಆದರೆ ಈ ಸಜ್ಜನರ ಸೇವೆ ಆಗಬೇಕಾದ್ರೆ ಸಕಲ ಪುರುಷಾರ್ಥ ಸಿದ್ಧಿಗೆ ಮಹಾತ್ಮರ ಅನುಗ್ರಹ ಅತ್ಯಂತ ಮುಖ್ಯ ಅಂತ, ದೊಡ್ಡ ಸಾಧನ ಅಂತ ನೀವು ಹೇಳಿದ್ರಿ. ಆಗಲಿ, ಒಪ್ಕೊಂಬೋಣ. ಆದರೆ ಆ ಸಜ್ಜನರ ಅನುಗ್ರಹವನ್ನು ಹೇಗೆ ಪಡೆಯಬೇಕು ನಮಗದು ಗೊತ್ತಿಲ್ಲ. ಸಜ್ಜನರ ಸೇವೆ ಅನುಗ್ರಹವನ್ನು ಹೇಗೆ ಪಡ್ಕೋಬೇಕು, ಅದಕ್ಕೆ ಉಪಾಯ ಅಂದರೆ ಏನು ಅಂದರೆ ಅವರ ಅನುಗ್ರಹ ಸಂಪಾದನೆಗೆ ನಿಷ್ಠೆಯಿಂದ ಚಿರಕಾಲ ಪರ್ಯಂತರವಾಗಿ ಅವರ ಸೇವೆಯನ್ನು ಮಾಡಬೇಕು. ಯಾರು ಮಾಡಿದ್ದಾರಾ? ಮಾಡಬೇಕು ಅಂತ ಹೇಳಿದ್ದಾರಾ? ಸಜ್ಜನರ ಸೇವೆ ಮಾಡಬೇಕು, ಮಾಡಿದರೆ ಏನು ಲಾಭ ಅಂತೆಲ್ಲರ ಉಂಟೆ ಅಂದರೆ ಉಂಟು. ಭಾಗವತದ ಪ್ರಥಮ ಸ್ಕಂದದಲ್ಲಿ ನಾರದರು ಸಜ್ಜನರ ಸೇವೆಯನ್ನು ಮಾಡಿದರು. ಚಾತುರ್ಮಾಸ್ಯಕ್ಕೋಸ್ಕರವಾಗಿ ಬಂದಿದ್ದ ಶ್ರೇಷ್ಠರಾದ ಜ್ಞಾನಿಗಳ ಸೇವೆಯನ್ನು ಮಾಡಿದ್ದರಿಂದ ತಮ್ಮ ಶೂದ್ರ ಜನ್ಮವನ್ನು ಕಳಕೊಂಡು ಬ್ರಹ್ಮದೇವರಿಗೆ ಮಗನಾಗಿ ಹುಟ್ಟಿ ಉತ್ತಮವಾದ ನಾರದ ಎಂಬತಕ್ಕಂತಹ ಪದವಿಯನ್ನು ಆರೋಹಣ ಮಾಡಿದ್ದಾರೆ. ಅನೇಕರು ಸಜ್ಜನರ ಸೇವೆಯನ್ನು ಮಾಡಿದ್ದಾರೆ. ಭರತ ಅವನ ಸೇವೆಯನ್ನು ಋಷಭನಾಮ ಭರತನ ಸೇವೆಯನ್ನು ರುಹುಗಣ ಮಾಡಿದಾಗ ಅಂತಾನೆ ಸಜ್ಜನರ ಸೇವೆಯ ಫಲ ಏನು ಅಂತ. ತಂದೆಯಾದವನು ಮಕ್ಕಳಿಗೆ ಇದೆಲ್ಲ ಹೇಳಿಕೊಡಬೇಕಂತೆ. ಸಜ್ಜನರ ಸೇವೆ ಮಾಡಬೇಕು, ಸೇವೆ ಹೇಗಿರಬೇಕು, ಸೇವಾ ಲಕ್ಷಣ ಹೇಗೆ, ಸಜ್ಜನರು ಹೇಗೆ ಅಂತ ಅದಕ್ಕೆ ತಂದೆ ಹೇಳಿಕೊಡಬೇಕು ಅನ್ನುವುದಕ್ಕೋಸ್ಕರವಾಗಿ ತಂದೆಯಾದವನಿಗೆ ಮೊದಲು ಜ್ಞಾನ ಇರಬೇಕು. ಇವತ್ತೆಲ್ಲ ತಂದೆಗಳು ಏನು ಹೇಳಿಕೊಡ್ತಾರೆ? ಡೊನೇಷನ್ ಕೊಡ್ತಾರೆ, ಕ್ಲಾಸ್ಗಳಿಗೆ ಸೇರಿಸ್ತಾರೆ, ಮಕ್ಕಳನ್ನು ಸನ್ಮಾರ್ಗದ ಕಡೆಗೆ ಸೇರಿಸಲ್ಲ, ಸನ್ಮಾರ್ಗಗಾಮಿಗಳನ್ನಾಗಿ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಮುಂದೆ ಬರುವ ದೊಡ್ಡ ಸಂಸಾರದ ಆಪತ್ತು ನರಕಕ್ಕೆ ಬೀಳುವುದನ್ನು ಯಾವ ತಂದೆ ತಪ್ಪಿಸೋದಿಲ್ಲ ಅವನು ನಿಜವಾದ ತಂದೆಯೇ ಅಲ್ಲ. ಆದ್ದರಿಂದ ಋಷಭನಾಮಕ ಪರಮಾತ್ಮ ತನ್ನ 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ಎಲ್ಲ ಮಕ್ಕಳಿಗೂ ಸಜ್ಜನರ ಸೇವೆಯ ಫಲವನ್ನು ಹೇಳ್ತಾ ಇದ್ದಾನೆ. ಅರಣ್ಯಕಾಚಾರ್ಯ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಓಡಾಡ್ತಾ ಇದ್ದಾರೆ. 3ನೇ ಸ್ಕಂದದ ಗರ್ಭದಲ್ಲಿರುವ ಜೀವನ ಸ್ತೋತ್ರವನ್ನು ಹೇಳಿದ ಅರಣ್ಯಕಾಚಾರ್ಯರು ಇಮ್ಮಿಡಿಯೇಟಾಗಿ ಅವರು ಹಾರಿದ್ದು ಪಂಚಮ ಸ್ಕಂದಕ್ಕೆ. 5ನೇ ಸ್ಕಂದದಲ್ಲಿ ನಾಭಿರಾಜ ಮತ್ತು ಜಯಂತಿ ದೇವಿ, ಮೇರುದೇವಿಯಲ್ಲಿ ಮಗನಾಗಿ ಹುಟ್ಟಿದ ಋಷಭನಾಮಕ ಪರಮಾತ್ಮ, ಜಯಂತಿ ದೇವಿಯಲ್ಲಿ ಲಕ್ಷ್ಮೀದೇವಿ ಜಯಂತಿ ದೇವಿಯಾಗಿ ಅವತಾರ ಮಾಡಿದ್ದಳು. ಅವರ ಮಕ್ಕಳಾದವರಿಗೆ ಋಷಭನಾಮಕ ಪರಮಾತ್ಮನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳನ್ನು ಎದುರಿಗೆ ಕೂಡಿಸಿಕೊಂಡು ಪ್ರಾಯ ತಂದೆ ಮಕ್ಕಳಿಗೆ ಉಪದೇಶ ಮಾಡುವ ಸಂದರ್ಭ ಸಿಗಲ್ಲ. ಅದು ಏನು ಗೋಳೋ ಏನೋ ಗೊತ್ತಿಲ್ಲ. ತಂದೆ ಯಂತ್ರವಾಗಿ ಬಿಡ್ತಾನೆ. ಬರೀ ಸಂಪಾದನೆಯಲ್ಲೇ ಕಾಲ ಕಳೆದು ಮಕ್ಕಳನ್ನು ಸನ್ಮಾರ್ಗಗಾಮಿಗಳನ್ನಾಗಿ ಮಾಡಿ ಆಪತ್ತು ಬಂದಾಗ ಯಾವ ರೀತಿಯಲ್ಲಿ ಮಕ್ಕಳಿಗೆ ದುಃಖವನ್ನು ಕಳೆದುಕೊಳ್ಳುವ ಮಾರ್ಗ ತೋರಿಸದೇ ಇದ್ದ ತಂದೆ ಅವನು ತಂದೆಯಲ್ಲ ಅಂತಾರೆ. ಗುರುರ್ನ ಸಸ್ಯಾತ್ ಜನನೀನ ಸಾಸ್ಯಾತ್ ದೈವಂನ ಸಸ್ಯಾತ್ ನಪತಿಶ್ಚ ಸಸ್ಯಾತ್ ಯಮೋಚಯೇತ್ಯ ಸಮುಪೇತ ಮೃತ್ಯುಂ. ಮುಂದೆ ಬರುವ ಭಯಂಕರವಾದ ಮೃತ್ಯುವನ್ನು ತಪ್ಪಿಸದೇ ಇರುವ ಯಾರಾದರೇನು ಅಂತಾರೆ. ಅಂತಹ ಒಂದು ಸ್ಥಿತಿಗೆ ಮಕ್ಕಳನ್ನು ದಬ್ಬದಂತೆ ಋಷಭನಾಮಕ ಪರಮಾತ್ಮ
ತನ್ನ 100 ಜನ ಮಕ್ಕಳನ್ನು ಸೇರಿಸಿಕೊಂಡು ಮೊದಲೇ ಹೇಳ್ತಾ ಇದ್ದಾನೆ. ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇಗೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವಃ ಸುಹೃದಃ ಸಾಧವೋಯೇ. ಭಾಗವತ ಸಜ್ಜನರ ಸಮಾಗಮಕ್ಕೆ ಬಹಳ ಒತ್ತನ್ನು ಕೊಡುತ್ತೆ. ಮುಂದೆ ಎಲ್ಲರೂ ಯಾರ್ಯಾರಿಗೆ ಸಜ್ಜನರ ಸಮಾಗಮ ಆಗಿದೆ ಎಂಬುದನ್ನು ಅರಣ್ಯಕಾಚಾರ್ಯರು ಕರುಣಾಶಾಲಿಗಳಾದವರು ಮಹತ್ ಸೇವಾ ಪ್ರಶಂಸಾ ಪ್ರಕರಣದಲ್ಲಿ ಹೇಳ್ತಾರೆ. ಭವತು ಏವಂ ಮಹತಾಂ ಅನುಗ್ರಹ ಸರ್ವಶ್ರೇಯೋ ಮುಖ್ಯ ಸಾಧನಂ ಸಯೇವ ಕಥಂ ಭವೇದಿತ್ಯತಃ ತತ್ಸೈವ ಏವ ಇತ್ಯಾಶಯೇನ. ಹೌದು ಸ್ವಾಮಿ, ಸಜ್ಜನರ ಸೇವೆಯೇ ಪುರುಷಾರ್ಥ ಸಿದ್ಧಿಗೆ ಕಾರಣ ಅಂತ ತಾವು ಹೇಳಿದ್ರಿ. ಆ ಸಜ್ಜನರ ಮಹಾತ್ಮ ಅನುಗ್ರಹವನ್ನು ಹೇಗೆ ಸಂಪಾದನೆ ಮಾಡಬೇಕು, ಮಾಡಿದವರು ಯಾರಿದ್ದಾರ ಅಂದರೆ ಅದಕ್ಕೆ ಹೇಳ್ತಾರೆ. ಸಜ್ಜನರ ಸೇವೆ ಮಹಚ್ಛಬ್ದವಾಚ್ಯನಾದ ಭಗವಂತ, ಮಹತ್ವ ಅಂದರೆ ಪರಮಾತ್ಮನಿಗೆ ಹೆಸರು. ಮಹಚ್ಛಬ್ದವಾಚ್ಯನಾದ ಭಗವಂತನನ್ನು ಸದಾ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರ್ತಾರೆ. ಆದ್ದರಿಂದ ಅವರಿಗೆ ಮಹಜ್ಜನರು ಅಂತ ಹೆಸರು. ಅವರ ಸೇವೆಯೇ ಮೋಕ್ಷಕ್ಕೆ ದ್ವಾರ. ಮಹತ್ಸೇವಾಂ, ಮಕ್ಕಳೇ ಕೇಳಿ, ಮಹತ್ಸೇವಾಂ. ಎಲ್ಲ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಕೂಡಿಸ್ಕೊಳ್ರಿ. ಸ್ವಲ್ಪ ಫೇಸ್ಬುಕ್ ಮುಂದೆ ಎಲ್ಲರಿಗೂ ಆನ್ಲೈನ್ ಪಾಠ ಆಗ್ತಾ ಇದೆ. ಎಲ್ಲ ಮಕ್ಕಳನ್ನು ಫೇಸ್ಬುಕ್ಕಲ್ಲಿ ಏನೇನೋ ಗೇಮ್ಗಳಾಡೋದನ್ನು ಬಿಟ್ಟು ಒಂದು 5 ನಿಮಿಷಗಳ ಕಾಲ ಕೊರೋನಾ ಆಪತ್ತಲ್ಲಾದರೂ ಮಕ್ಕಳಿಗೆ ಭಗವಂತನ ಜ್ಞಾನ, ಸ್ಕೂಲ್ಗೆ ಹೋಗಬೇಕು, ಹೋಮ್ವರ್ಕು ಯಾವುದೂ ಇಲ್ಲ. ಇವಾಗ ಸುಖವಾಗಿ ಮಕ್ಕಳೆಲ್ಲರ ಕೈಯಲ್ಲಿ ಸಂಧ್ಯಾ ವಂದನೆ, ದೇವತಾ ಸ್ತೋತ್ರಗಳ ಪಾರಾಯಣ, ನಾಮಮುದ್ರಾದಿಗಳ ಧಾರಣ, ಇದರ ಕಡೆಗೆ ತಂದೆ ತಾಯಿಗಳು ಒಲವನ್ನು ತೋರಬೇಕು. ಈ ಆಪತ್ತು ಬಂದಿರುವುದರ ಪರಿಹಾರಕ್ಕೆ ನಾವು ಭಗವಂತನ ಸಜ್ಜನರ ಸೇವೆಯನ್ನು ಮಾಡಬೇಕು. ಅನೇಕರು ಮಾಡ್ತಾ ಇದ್ದಾರೆ ಇವಾಗಲೇ. ಅಂತಹದ್ದನ್ನು ಇನ್ನೂ ಹೆಚ್ಚು ಮಾಡಬೇಕು. ಇಂಥ ಒಳ್ಳೆಯ ಪ್ರಸಂಗ. ಉಪನ್ಯಾಸಕ್ಕೆ ಯಾವ ಸಂಘಕ್ಕೂ ಹೋಗಬೇಕಾಗಿಲ್ಲ. ಆಚಾರ್ಯರಿಗೆ ದಕ್ಷಿಣೆ ಹಾಕಬೇಕು ಅನ್ನೋ ಭಯನೂ ಇಲ್ಲ. ನಾವು ಆಚಾರ್ಯರಿಗೆ ದಕ್ಷಿಣೆ ಹಾಕಲಿಕ್ಕೆ ದುಡ್ಡಿಲ್ಲ ಅನ್ನೋ ಭಯ ಪಡಬೇಕಾಗಿಲ್ಲ. ನಿಪ್ಪಾಡಿ ನೀವು ಮನೆಯಲ್ಲಿ ಕೂತ್ಕೊಂಡು ರಾಮಾಮೃತ ಸೇಚನ ಆನ್ ಮಾಡಿಕೊಂಡ್ರೆ ನಿಶ್ಚಿಂತೆಯಾಗಿ ಪ್ರವಚನ ಕೇಳಬಹುದು. ಆ ಮಕ್ಕಳನ್ನು ಎದುರಿಗೆ ಕೂಡಿಸಿಕೊಂಡ್ರೆ, ಟಿ ವಿಗೂ ಅಡ್ಜಸ್ಟ್ ಮಾಡಿದರೆ ಉಪನ್ಯಾಸವನ್ನು ಡೈರೆಕ್ಟ್ ಲೈವ್ ಟೆಲಿಕಾಸ್ಟನ್ನು ಮನೆಯಲ್ಲೇ ಕೇಳಿ ಮಕ್ಕಳನ್ನು ಉದ್ಧಾರ ಮಾಡಬಹುದು. ಋಷಭನಾಮಕ ಪರಮಾತ್ಮ ಮಕ್ಕಳನ್ನು ಉದ್ಧಾರ ಮಾಡಿದಂತೆ ನಾವು ಕೂಡ ಯೋಗ್ಯ ತಂದೆಗಳಾಗಬಹುದು. ಕೇವಲ ಮಕ್ಕಳನ್ನು ಪಡೆದ ಮಾತ್ರಕ್ಕೆ ತಂದೆ ಆಗೋದಿಲ್ಲ. ಯಾವ ತಂದೆ ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನ ಪಾಠಿತಃ, ಯಾವ ಮಕ್ಕಳಿಗೆ ಯೋಗ್ಯವಾದ ಜ್ಞಾನವನ್ನು ನಾವು ಕೊಡೋದಿಲ್ಲ, ಆ ಮಕ್ಕಳಿಗೆ ನಾವು ಶತ್ರುಗಳಾಗುತ್ತೇವೆ, ತಂದೆ ತಾಯಿಗಳಾಗೋದಿಲ್ಲ. ಆದ್ದರಿಂದ ಋಷಭನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಕ್ಕಳೇ ಕೇಳಿ, ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇಹೇ. ಸಜ್ಜನರ ಸೇವೆ ಮೋಕ್ಷದ ದ್ವಾರ. ದುರ್ಜನರ ಸೇವೆ ಸ್ತ್ರೀಯ ಸಂಪರ್ಕ ಮಾಡಿದವರ ಸಂಪರ್ಕ ಮಾಡಿದರೆ ಅದು ನರಕದ ಬಾಗಿಲು. ಇನ್ನು ಸ್ವಯಂ ನಾವೇ ಕಾಮುಕರಾದರೆ ಗತಿ ಏನಾಗಬೇಡ. ಅದರಿಂದ ಯೋಷಿತಾಂ ಸಂಗಿ ಸಂಗಮ್. ಅಪ್ಪ, ಹಾಗಾದ್ರೆ ಸಜ್ಜನರ ಸೇವೆ ಮೋಕ್ಷಕ್ಕೆ ಬಾಗಿಲಲ್ವೇನಪ್ಪ? ಹಾಗಾದ್ರೆ ಸಜ್ಜನರು ಅಂದ್ರೆ ಯಾರು? ಅವರ ಲಕ್ಷಣ ಏನು? ಅದನ್ನು ಹೇಳ್ರಿ ಅಂದಾಗ ತಂದೆ ಹೇಳ್ತಾ ಇದ್ದಾನೆ, ಮಹಾಂತಸ್ತೆ ಸಮಚಿತ್ತಾಹ. ಎಲ್ಲರಲ್ಲೂ ಇರುವ ಭಗವಂತ, ಅವನ ರೂಪಗಳಿಗೆ ಭೇದವಿಲ್ಲ ಅಂತ ಯಾರು ತಿಳಿಯುತ್ತಾರೋ ಅವರೇ ಸಜ್ಜನರು. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ನಾಯಿಯೂ ಪಂಡಿತನು ಒಬ್ಬನೇ ಅಂತ ತಿಳಿಯೋನಲ್ಲ. ನಾಯಿಯ ಒಳಗಿರುವ ದೇವರು, ಪಂಡಿತರೊಳಗಿರುವ ದೇವರು, ಜ್ಞಾನಿಯ ಒಳಗಿರುವ ದೇವರು, ಪ್ರತಿಯೊಂದು ಪ್ರಾಣಿಗಳಲ್ಲಿ ಚರಾಚರ ವಸ್ತುಗಳಲ್ಲಿರುವ ಭಗವಂತ ಒಬ್ಬನೇ. ಅವನಿಗೆ ಭೇದವಿಲ್ಲ. ಅವನೇ ನಾವಲ್ಲ, ನಾವು ಬೇರೆ ಅವನು ಬೇರೆ, ಎಲ್ಲರೊಳಗಿರುವ ಅವನಿಗೆ ಭೇದವಿಲ್ಲ. ಈ ಜ್ಞಾನವನ್ನು ಯಾರು ಸಂಪಾದನೆ ಮಾಡ್ತಾರೆ, ಮಹಾಂತಸ್ತೆ ಸಮಚಿತ್ತಾಹ. ಸರ್ವತ್ರ ಸಮನಾಮಕನಾದ. ಸಮ ಅಂದರೆ ಏನು ಗೊತ್ತಾ? ಮಯಾ ಸಹಿತ ಸಮಃ. ಎಲ್ಲ ಕಡೆಗಳಲ್ಲಿ ಲಕ್ಷ್ಮೀದೇವಿಯ ಜೊತೆಗೇ ಇರ್ತಾನೆ. ಆದ್ದರಿಂದ ದೇವರಿಗೆ ಸಮ ಅಂತ ಹೆಸರು. ಉಡುಕೂತಾಗಿ ಹೇಳ್ತಾರೆ ನೋಡ್ರಿ, ಉಡುಪಿ ಕಡೆ, ಏ ಮರಾಯ ಸಮ ಬಡಿಸು ಅಂತ. ಸಮ ಬಡಿಸು ಅಂದ್ರೆ ಏನರ್ಥ? ದೊಡ್ಡವರಿಗೂ 2 ಸೌಟು, ಸಣ್ಣವ್ರಿಗೂ 2 ಸೌಟು, ಪುಟ್ಟ ಮಗುವಿಗೂ 2 ಸೌಟು ಬಡಿಸು ಅಂತ ಅರ್ಥವಾ? ಏನರ್ಥ ಅದಕ್ಕೆ? ಅವರವರ ಯೋಗ್ಯತೆಗೆ ತಕ್ಕಂತೆ ಬಡಿಸು ಅಂತ. ಹಾಗೆ ಭಗವಂತ ಯಾರ ಒಳಗೆ ಇದ್ದರೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಗ್ರಹವನ್ನು ಮಾಡ್ತಾನಾದ್ದರಿಂದ ಯೋಗ್ಯತಾತಿರೇಕೇಣ ಪಕ್ಷ ಪರಿಗ್ರಹ ಶೂನ್ಯತ್ವಂ ಸಮತ್ವಂ ಅಂತಾರೆ ವ್ಯಾಸತತ್ವಜ್ಞ ತೀರ್ಥರು.
ಸಮಪ್ರಿಯ ಸುಹೃದ್ ಬ್ರಹ್ಮನ್ ಎನ್ನುವ ಶಬ್ದದ ವಾಕ್ಯಾರ್ಥವನ್ನು ಬರೆಯುವ ಸಂದರ್ಭದಲ್ಲಿ 7ನೇ ಸ್ಕಂದದಲ್ಲಿ ಯೋಗ್ಯತಾತಿರೇಕೇಣ ಪಕ್ಷ ಪರಿಗ್ರಹ ಶೂನ್ಯತ್ವಂ ಸಮತ್ವಂ, ಯಾರ ಯೋಗ್ಯತೆಯನ್ನು ಮೀರದೆ ಅವರ ಪಕ್ಷವನ್ನು ದೇವರು ಹಿಡಿತಾನೆ, ಆದ್ದರಿಂದ ಅವನಿಗೆ ಸಮ ಅಂತ ಹೆಸರು. ಅಂಥ ದೇವರನ್ನು ತಮ್ಮ ಹೃದಯದಲ್ಲಿ ಯಾವಾಗಲೂ ತಿಳಿದವರು, ಅಂಥ ದೇವರನ್ನು ಸದಾ ಸ್ಮರಣೆ ಮಾಡ್ತಕ್ಕಂಥವರಿಗೆ ಸಮಚಿತ್ತರು ಅಂತ ಹೆಸರು. ಇನ್ನೊಂದು ಸಮಚಿತ್ತರು ಅಂದರೆ ಅವ್ರಿಗೆ ಏನರ್ಥ ಅಂದರೆ ದುಃಖೇಶ್ವನುದ್ವಿಗ್ನಮನಾಹ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ ಅಂತ. ಸುಖ ಬರಲಿ, ಲಾಭಾಲಾಭ ಜಯಾಜಯ ದ್ವಂದ್ವಾತೀತರಾಗಿರ್ತಾರೆ, ದೇವರು ಕೊಟ್ಟದ್ರಿಂದ ಸಂತುಷ್ಟರಾಗಿರ್ತಾರೆ. ಪ್ರಶಾಂತಾಹ, ಎರಡನೇದ್ದು ಅವರಿಗೇನಾಗಿರ್ತಾರೆ ಅಂದರೆ ಮನಸ್ಸಿಗೆ ಕ್ಷೋಭೆ ಆಗಲ್ಲ. ನಮಗೇನಾದರೂ ಇವತ್ತು ತೊಂದರೆ ಆಗಿಬಿಟ್ರೆ ತುಂಬ ಕ್ಷೋಭೆ ಆಗಿಬಿಡುತ್ತೆ, ಅದು ಅವರಿಗಾಗಲ್ಲ. ಬೇಕಾದ್ದಾಗಲಿ, ದುಡ್ಡಿಲ್ಲದೆ ಹೋಗಲಿ, ಕೆಲಸ ಇಲ್ಲದೆ ಹೋಗಲಿ, ಆರೋಗ್ಯ ಸರಿ ಇಲ್ಲದೆ ಹೋಗಲಿ, ಬೇಕಾದವರು ಅವಮಾನ ಮಾಡಲಿ, ಮನಸ್ಸಿಗೆ ಕ್ಷೋಭೆ ಆಗೋದಿಲ್ಲ. ಇವರು ಸಜ್ಜನರು. ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವಃ. ಅವರು ಮತ್ತೊಂದು ಏನಾಗಿದ್ದಾರೆ ಅಂದರೆ ಸಿಟ್ಟಿಗೆ ಹೇಳೋದಿಲ್ಲ. ಏನು ಮಾಡಿದರೂ ಸಿಟ್ಟು ಬರಲ್ವಂತೆ, ಅವರಿಗೆ ಸಿಟ್ಟೇ ಬರಲ್ವಂತೆ. ನಾವು ಭಾಗವತದ ಪ್ರಥಮ ಸ್ಕಂದದಲ್ಲಿ ಕೇಳ್ತೀವಿ, ಶಮೀಕ ಋಷಿಗಳ ಕೊರಳಲ್ಲಿ ಸತ್ತಹಾವನ್ನು ಪರೀಕ್ಷಿತ್ ರಾಜ ಹಾಕಿದರೆ ಮಗನಿಗೆ ಕೋಪ ಬಂತು, ತಂದೆಗೆ ಬರಲಿಲ್ಲ. ಅವಮಾನಿತರಾದ ತಂದೆಗೆ ಬರಬೇಕಾಗಿತ್ತು, ಆದರೆ ನಮ್ಮಪ್ಪನಿಗೆ ಅವಮಾನ ಆಯಿತು ಅಂತ ಮಗನಿಗೆ ಕೋಪ ಬಂತಷ್ಟೇ. ತಂದೆ ಏನಂದ್ರು ಗೊತ್ತಾ? ನೀನು ಅವಮಾನ ಮಾಡಿದ್ದು ಯಾರಿಗೆ ಗೊತ್ತಾ? ಭಗವಂತನಿಗೆ ನೀನು ಅವಮಾನ ಮಾಡಿದೆ ಎಂದುಬಿಟ್ರವರು. ನೀನು ಮಾಡಿದ ಅವಮಾನ ಭಗವಂತನಿಗೆ ಮಾಡಿದ್ದು. ನರದೇವನಾಮ್ನಿ ರಥಾಂಗಪಾಣ ವಯಮಂಗ ಯೂಥಂ ಅಂದುಬಿಟ್ರು. ಅಂದರೆ ಸಜ್ಜನರಿಗೆ ಅವಮಾನ ಕ್ರೋಧ ಯಾವುದೂ ಆಗೋದಿಲ್ಲ. ಆದ್ದರಿಂದ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತಾ ವಿಮನ್ಯವಃ ಸುಹೃದಃ. ಯಾವಾಗಲೂ ಸಕಲ ಪ್ರಾಣಿಗಳಲ್ಲಿ ಮಮತೆಯನ್ನು ಮಾಡ್ತಾರೆ. ಕೇವಲ ಹೆಂಡತಿ ಮಕ್ಕಳು ನಮ್ಮನೆ ಅಂತ ಕಾಂಪೌಂಡ್ ಹಾಕ್ಕೊಳ್ಳಲ್ಲ. ತಮ್ಮ ಮಮತೆಯನ್ನು ಎಲ್ಲರಲ್ಲಿ ಬೆಳೆಸ್ತಾರೆ. ಮಮತಾದಿಂದ ಎಲ್ಲ ಜಗತ್ತನ್ನು ನೋಡುತ್ತಾರೆ. ಮಮತಾಪೂರ್ಣರಾಗುತ್ತಾರೆ. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಶ್ರೀಪಾದರಾಜರು. ಯಾರು ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಅಂತ ಬಂದು ಅವರ ಪಾದಾಕ್ರಾಂತರಾಗುತ್ತಾರೆ, ಅವರಲ್ಲಿ ಮಮತೆಯನ್ನು ಮಾಡ್ತಾರೆ. ನೀನು ಈ ಜಾತಿ, ಈ ಕುಲ, ಸ್ವಾಮಿ ಸಂಸಾರದ ಭಯವನ್ನು ತಪ್ಪಿಸ್ರಿ, ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮಗೆ ಭಕ್ತಿಯನ್ನು ಕೊಡ್ರಿ ಅಂತ ಕೇಳಿದರೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ವಿಮನ್ಯವ ಶಾಪಾನುಗ್ರಹ ಶಕ್ತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅವರಲ್ಲಿ ಕೆಟ್ಟ ಕೆಲಸ ಮಾಡಿದರೂ ಕೂಡ ಅವರಿಗೆ ಕೋಪ ಎಂಬತಕ್ಕಂತಹದ್ದು ಬರೋದಿಲ್ಲ. ಅಂತಹ ಸಜ್ಜನೋತ್ತಮರವರು ವಿಮನ್ಯವ ಸುಹೃದ, ಕಲ್ಯಾಣವಾದ ಕೃತಿಗಳನ್ನೇ ಮಾಡ್ತಾ ಇರ್ತಾರೆ ಸಜ್ಜನರು. ಸಾಧವ ಏ, ಇಂಥ ಸಜ್ಜನರನ್ನು ಹುಡುಕಬೇಕಂತೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಧನವ ಗಳಿಸುವ ಪ್ರದ್ರಾವಣಿಕರಂದದಿ ಶಾಸ್ತ್ರ ಶ್ರವಣಗೋಸುಗ ಸಂಚರಿಸು ಕೋವಿದರ ಮನೆ ಮನೆಗಳಲ್ಲಿ. ದುಡ್ಡು ಸಂಪಾದನೆ ಮಾಡಲಿಕ್ಕೆ ರೆಪ್ರೆಸೆಂಟೇಟಿವ್ಗಳು ಮನೆ ಮನೆಗೆ ತಿರುಗುವಂತೆ ಸಜ್ಜನರ ಬಳಿಗೆ ಹೋಗು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತ್ಯುತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನಿಗಳ ಬಳಿಗೆ ಹೋಗಬೇಕು, ಅವರ ಸೇವೆ ಮಾಡಬೇಕು. ಪ್ರಣಿಪಾತ, ಚೆನ್ನಾಗಿ ನಮಸ್ಕಾರ ಅಂದರೆ ಬರೀ ನಮಸ್ಕಾರ ಮಾಡಿದ್ದು ಬರೋದಲ್ಲ, ಪ್ರೀತಿ ಬರುವಂತೆ ನಮಸ್ಕಾರ ಮಾಡಬೇಕು. ಪ್ರೀತಿಪೂರ್ವಕವಾಗಿ ಇವರೊಳಗೆ ದೇವರಿದ್ದಾನೆ, ಆ ಭಗವಂತ ಜ್ಞಾನ ಕೊಡ್ತಾನೆ, ನಮ್ಮ ಸಂಸಾರ ತಾರಕವಾಗತ್ತಿದ್ರಿಂದ ಅನ್ನುವ ಸದಿಚ್ಛೆಯಿಂದ, ದೃಢವಾದ ಜ್ಞಾನದಿಂದ ಸಜ್ಜನರಿಗೆ ನಮಸ್ಕಾರವನ್ನು ಮಾಡಬೇಕು. ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಕುಮಾನವರ ಕೂಡಾಡದಿರು, ಲೌಕಿಕಕ್ಕೆ ಮರುಳಾಗಿ ವೈನತೆಯ ಅಂಸಗನ. ದಾಸರಂತಾರೆ, ಇಂತಹ ಸಜ್ಜನರು ಹೀಗಿರ್ತಾರಾದ್ದರಿಂದ ಅವರ ಸೇವಾ ಮಾಡಿದರೆ ಸಾಕು, ಪರಮಾತ್ಮ ಸುಪ್ರೀತನಾಗುತ್ತಾನೆ. ಆದ್ದರಿಂದ ಮಕ್ಕಳೇ ಅಂತ ಇದ್ದಾನೆ ಋಷಭನಾಮಕ ಪರಮಾತ್ಮ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಭಗವಂತನ ಚಿಂತನೆ ಮಾಡತಕ್ಕಂಥ ಸಜ್ಜನರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಪರಮಾತ್ಮ ಅವರಿಗೆ ಹೇಳ್ತಾ ಮತ್ತು ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಏನಂತ? ಏವಾಮಯೀಶೇ ಕೃತ ಸೌಹೃದಾರ್ಥ ಜನೇಶು ದೇಹಂಬರವಾರ್ತಿಕೇಶು ಗೃಹೇಶು ಜಾಯಾತ್ಮ ಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೆ. ಅವರು ಮತ್ತೆ ಹೇಗಿರ್ತಾರೆ? ದೇವರು ಮತ್ತೆ ಋಷಭನಾಮಕ ಪರಮಾತ್ಮ ತಾನೇ ಎದುರಿಗಿದ್ದಾನೆ.
ತನ್ನ ಭಕ್ತರ ಲಕ್ಷಣವನ್ನು ತಾನು ಹೇಳ್ತಾ ಇದ್ದಾನೆ. ಯಾರೋ ಭಕ್ತರು ಅಂತ ಹೇಳಿಕೊಂಡದ್ದಲ್ಲ, ದೇವರೇ ತನ್ನ ಭಕ್ತರ ಲಕ್ಷಣ ಹೇಳ್ತೀವಿ. ನಾವೆಲ್ಲ ನಾವೇ ಹೇಳ್ಕೊಂಡ್ಬಿಡ್ತೀವಿ ಸಾಧುಲಿಂಗ ಪ್ರದರ್ಶಕರು ಅಂತ. ತುಂಬ ಜೋರಾಗಿ ನಾವೆಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ನಾವೇ ಸಜ್ಜನರು, ನಮಗಿಂತ ಯಾರೂ ಸಜ್ಜನರಿಲ್ಲ ಅಂತ ತೋರಿಸುವ ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳಂತೆ ಮಾತಾಡೋದು, ದೊಡ್ಡ ಆಚರಣೆಗಳು ಮಾಡ್ತೀವಿ ಅನ್ನೋದನ್ನು ಬಿಂಬಿಸೋದು ಇನ್ನೊಬ್ಬರ ಮುಂದೆ ಕೂತಾಗ, ನಾವು ಇಷ್ಟು ಮಾಡಿದ್ದೀವಿ ಅಷ್ಟು ಮಾಡಿದ್ದೀವಿ ಅಂತ. ಇವೆಲ್ಲ ಬೇರೆಯವರು ಹೇಳ್ಕೊಂಡ್ರಲ್ಲ, ದೇವರೇ ನಮಗೆ ಹೇಳಬೇಕು, ನೀನು ನನ್ನ ಭಕ್ತ. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ವದಮೇ ತವ ದಾಸ್ಯ ಯೋಗಂ, ನಿನ್ನ ದಾಸ ಅಂತ ನೀನು ಹೇಳಬೇಕು ಸ್ವಾಮಿ. ಒಡೆಯ ನಮ್ಮನ್ನು ದಾಸ ಅನ್ನಬೇಕು. ನಾವೇ ದಾಸರು ಅಂದ್ಕೊಂಡ್ರೆ ಏನು ಪ್ರಯೋಜನ ಬಂತು? ಹೆಸರಲ್ಲಿ ದಾಸ ಇರಬಹುದೇ ಹೊರತು ಮತ್ತೊಂದರಲ್ಲಿ ದಾಸ ಇಲ್ಲ ನೋಡಿ. ಆದ್ದರಿಂದ ದಾಸತ್ವ ಎಂಬತಕ್ಕಂಥದ್ದು ನಮಗೆ ಎಲ್ಲಿಗೆ ಬೇಕು ಅಂತಂದರೆ ಪರಮಾತ್ಮನ ಶ್ರೇಷ್ಠವಾದ ಆ ಭಗವದ್ಭಕ್ತರೇ ಹೇಗಿರ್ತಾರೆ ಅನ್ನೋದನ್ನು ಭಗವಂತನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮನೇ ಹೇಳ್ತಾನೆ, ಏವಾಮಯೀಶೇ ಕೃತ ಸೌಹೃದಾರ್ಥ ಜನೇಶು ದೇಹಂಭರವಾರ್ತಿಕೇಶು ಗೃಹೇಶು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೆ. ಅವರ ಲಕ್ಷಣ ದೇವರು ಹೇಳ್ತಾ ಇದ್ದಾನೆ. ನಾವೇ ಏನೋ ಲಕ್ಷಣ ಮಾಡಿಕೊಂಡು ಹರಿಭಕ್ತಾಗ್ರೇಸರ ದುರ್ಯೋಧನಾಚಾರ್, ಹರಿಭಕ್ತಾಗ್ರೇಸರ ದುಶ್ಯಾಸನಾಚಾರ್, ಹರಿಭಕ್ತಾಗ್ರೇಸರ ಅಂತ ನಾವೇ ಹೆಸರಿಟ್ಕೊಂಡ್ಬಿಟ್ರಲ್ಲ. ದೇವರು ನಮಗೆ ಪ್ರಶಸ್ತಿ ಕೊಡಬೇಕು. ಹೇಗೆ ರಾಮಚಂದ್ರ ಪ್ರಭು ಹನುಮಂತನಿಗೆ ಪ್ರಶಸ್ತಿಯನ್ನು ಕೊಟ್ಟನೋ ಹಾಗೆ ನಮಗೆ ಪ್ರಶಸ್ತಿ ಬರಬೇಕು. ಪರಮಾತ್ಮ ಕೊಡಬೇಕು ಪ್ರಶಸ್ತಿ. ಅದಕ್ಕೆ ಪರಮಾತ್ಮ ಅಂತ ಇದ್ದಾನೆ, ಅವ್ರು ಹೇಗಿರ್ತಾರೆ ಅಂತಂದರೆ, ಜಗತ್ಪ್ರಭುವಾದ ನನ್ನಲ್ಲಿ ಯವಾಮಯೀಶೇ ಕೃತ ಸೌಹೃದಾರ್ಥ, ಅವರಿಗೆ ನಾನೇ ಪುರುಷಾರ್ಥ. ನಮಗೆ ದೇವರು ಪುರುಷಾರ್ಥ ಅಲ್ಲ ನೋಡ್ರಿ, ತುಂಬ ಆಲೋಚನೆ ಮಾಡಿರಿ. ನಮಗೆ ಪುರುಷಾರ್ಥ ಯಾವುದು? ಬಂಗಾರ, ಬೆಳ್ಳಿ, ದುಡ್ಡು, ದುಗಾಣಿ, ಹೆಂಡತಿ, ಮಕ್ಕಳು, ಮನೆ, ಮಠ, ವಾಹನ, ಇವೆಲ್ಲ ನಮಗೆ ಪುರುಷಾರ್ಥ. ಅರ್ಥೇ ನಾರಾಯಣೋ ದೇವ ನೈವ ಮನ್ಯತ್ ತದರ್ಥಕಂ. ಪುರುಷಾರ್ಥ ಯಾರಾಗಬೇಕು? ದೇವರೇ ಆಗಬೇಕು. ಅದಕ್ಕೆ ಜಗನ್ನಾಥದಾಸರಂದರು, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ದೇವರೇ ನಮಗೆ ಪುರುಷಾರ್ಥ ಆಗಬೇಕು. 4 ಪುರುಷಾರ್ಥಗಳಿಗಿಂತ ದೊಡ್ಡ ಪುರುಷಾರ್ಥ ಯಾವುದು ಗೊತ್ತಾ? ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗಿಂತ ದೊಡ್ಡ ಪುರುಷಾರ್ಥ ಪರಮಾತ್ಮನೇ ಆಗಬೇಕು. ಅವನೇ ನಮಗೆ ಪುರುಷಾರ್ಥ ಆಗಬೇಕು, ಅವನೇ ಪ್ರಯೋಜನ ಆಗಬೇಕು. ಅಂಥವರು ಸಜ್ಜನರು. ಅವರೇನು ಮಾಡ್ತಾ ಇದ್ದಾರೆ ಅಂದರೆ, ಜನೇಶು ದೇಹಂಬರ ವಾರ್ತಿಕೇಶು, ಅವರು ನನ್ನಲ್ಲಿ ಹೇಗಿರ್ತಾರೆ ಅಂತಂದರೆ, ಪರಮಶ್ರೇಷ್ಠವಾಗಿರ್ತಕ್ಕಂತಹ ಮನೆ, ಮಡದಿ, ಮಕ್ಕಳು, ಈ ಧನಕನಕ ವಸ್ತುವಾಹನದಲ್ಲಿ ಲೋಭ ಇರಲ್ಲ. ನಮಗೆ ಭಾರಿ ಲೋಭ, ಹೆಂಡತಿಯಲ್ಲಿ ಲೋಭ, ಗಂಡನಲ್ಲಿ ಲೋಭ, ಮಕ್ಕಳಲ್ಲಿ ಲೋಭ. ಆಚಾರ್ಯಗೆ ದಕ್ಷಿಣೆ ಕೊಡಬೇಕಾದ್ರೆ 10 ಸಾಕು. ಪಿಜ್ಜಾ ಹಟ್ಟಿಗೆ ಹೋಗಿ ಬರಲಿಕ್ಕೆ, ಮೆಟ್ರೋಪಾಲಿಟಿಗೆ ಹೋಗಲಿಕ್ಕೆ 1000 ಇದ್ರೂ ಸಾಲದು. ದಾನಕ್ಕೆ 10 ರೂಪಾಯಿ ಸಾಕು, ನಮ್ಮ ಸ್ವಂತ ಖರ್ಚಿಗೆ ಬಹಳ ಬೇಕು. ಇದೇ ಲೋಭ. ಅಂದರೆ ಎಲ್ಲ ಆಚಾರ್ಯಗೆ ಕೊಡಬೇಕು ಅಂತ ಏನು ಅರ್ಥ ಅಲ್ಲ, ಹೀಗಿರುತ್ತೆ ಸಾಮಾನ್ಯ ಬುದ್ಧಿ ಅಂತ. ಆದ್ದರಿಂದ ಜನೇಶು ದೇಹಂಬರ ವಾರ್ತಿಕೇಶು, ದೇಹಂಬರ ವಾರ್ತಿಕೇಶು, ಹೆಂಡತಿ, ಮಕ್ಕಳು, ಗೃಹೇಶು ಜಾಯಾತ್ಮ ಜರಾತಿರ್, ಮತ್ತೆ ಹೇಗಿರ್ತಾರೆ ಹೆಂಡತಿ ಮಕ್ಕಳಲ್ಲಿ? ಮತ್ತೆ ಹೇಗಿರ್ತಾರೆ ಅಂದರೆ, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ವಿತ್ತ ದೇಹ ಆಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿಪ್ರತ್ಯಗ ಆತ್ಮನೆಂದು ತಿಳಿದು ಯಾವದರ್ಥಾಶ್ಚ ಲೋಕೆ, ತಮ್ಮ ದೇಹಧಾರಣೆಗೆ ಎಷ್ಟು, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪುರುಷಾರ್ಥವಾಗಿ ತಗೊಳ್ತಾರೆ, ಹೆಚ್ಚಾಗಿ ತಗೊಳ್ಳೋದಿಲ್ಲ. ಅದಕ್ಕೆ ನಮ್ಮ ಶುಕಾಚಾರ್ಯ ಹೇಳ್ತಾರೆ, ಅವ್ರು ಹೇಳಿದರು, ಶಬ್ದಸ್ಯ ಹಿ ಬ್ರಹ್ಮಣ ಏಷಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮನ್ ತತ್ರ ನವಿಂದತೀರ್ಥಾನ್ ಮಾಯಾಮಯೇ ವಾಸನೆಯ ಶಯಾನಃ ಅಂತ. ಅದಕ್ಕೆ ಜೀವನ ನಿರ್ವಹಣೆಗೆ ಏನು ಬೇಕೋ ಅಷ್ಟು ಮಾತಾಡ್ತಾರೆ. ಈ ಭೂಲೋಕಕ್ಕೆ ಬಂದಿದ್ದರಿಂದ, ಹೆಂಡತಿ ಮಕ್ಕಳು ಸಿಕ್ಕಿದ್ದರಿಂದ ಎಷ್ಟು ಅವರಲ್ಲಿ ಅಭಿಮಾನ ಮಾಡಬೇಕು. ಭಗವಂತ ಇದ್ದಾನೆ, ಇವರೆಲ್ಲ ಭಗವಂತನ ದಾಸರು ಅಂತ ತಿಳಿದು ಅಭಿಮಾನವನ್ನು, ದೇವರ ಸೇವೆಗಾಗಿದ್ದಾರೆ ಅಂತ ತಿಳಿದು ಅವರ ಸೇವೆಯನ್ನು ಮಾಡಬೇಕು. ಹೀಗಿರ್ತಾರೆ ಮಕ್ಕಳೇ. ಆದ್ದರಿಂದ ಅಂತಹ ಸಜ್ಜನರ ಸೇವನೆಯನ್ನು
ಅದು ತಮ್ಮ ದೇಹಧಾರಣೆ ಯಾಕೆ ಮಾಡ್ತಾರೆ ಅಂದರೆ ದೇವರ ಸೇವೆ ಆಗತ್ತೆ ಅಂತ ದೇಹವನ್ನು ಪೋಷಣೆ ಮಾಡ್ತಾರೆ. ದೇಹಂಬರ ವಾರ್ತಿಕೇಶು ದೇಹಕ್ಕೆ ಬೇಕಾದ ಜೀವನೋಪಾಯಕ್ಕೆ ಬೇಕಾದ ವಿಷಯಗಳನ್ನು ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಸುಮ್ಮನೆ ತಿಂತಾ ಇರೋದು. ಕೊರೋನಾ ಬಂದಿದೆ ಅಂತ ಮನೇಲಿ ಸೇರಿಕೊಂಡು ಅದು ಕರಿ ಇದು ಕರಿ 24 ಗಂಟೆ ತಿನ್ಕೋತಾ ಕೂತಿರೋದಲ್ಲ. ದೇಹಧಾರಣೆಗೆ ಅತಿ ನಿದ್ರೆ ಬರದಂತೆ ಹೇಗಿರಬೇಕು ಹಾಗೆ. ಜಾಯ ಆತ್ಮಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥ ಆಶ್ಚಲೋಕೆ. ಪ್ರಾಕೃತ ವಿಷಯದಲ್ಲಿ ಮನಸ್ಸನ್ನಿಡೋದಿಲ್ಲ, ಅಪ್ರಾಕೃತನಾದ ನನ್ನಲ್ಲೇ ಮನಸ್ಸನ್ನಿಡ್ತಾರೆ. ಅವರೇ ಶ್ರೇಷ್ಠರಾದ ಸಜ್ಜನರು. ಆದ್ದರಿಂದ ಅವರ ಸೇವೆಯನ್ನು ಮಾಡಬೇಕು ಮಕ್ಕಳೇ ಅಂತ ಹೇಳ್ತಾ, ಇದು ದೇವರು ತನ್ನ ಬಗ್ಗೆ ಹೀಗೆ ಮಾಡಬೇಕು ಮಾಡ್ತಾರೆ ಅಂತ ದೇವರು ಹೇಳ್ಕೊಂಡ. ಅವ್ರು ಹೇಳ್ಕೋತಾರೆ ಅವ್ರ ಬಗ್ಗೆ ಅವ್ರು ಹೇಳ್ಕೋತಾರೆ. ಅದೇನು ದೊಡ್ಡದು? ದೇವರ ಬಗ್ಗೆ ದೇವರಲ್ಲಿ ಸಜ್ಜನರಲ್ಲಿ ಮನಸ್ಸಿಡಬೇಕು ಅಂತ ಯಾರ ಸಜ್ಜನರು ಹೇಳಿದ್ದಾರಾ? ಅದಿದ್ರೆ ಹೇಳ್ರಿ ನಮಗೆ. ಡಾಕ್ಟ್ರು ಬೋರ್ಡ್ ಹಾಕೋತಾನೆ, MBBS MD FDP PP 58 ಹೆಸರು ಹಾಕೋತಾನೆ. ಆದರೆ ಡಾಕ್ಟ್ರು ಕೈಗುಣ ಚೆನ್ನಾಗಿದೆ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾನೆ ಡಾಕ್ಟ್ರು ಅನ್ನೋದನ್ನು ಯಾರು ಹೇಳಬೇಕು? ಪೇಷಂಟ್ ಹೇಳಬೇಕು. ಪೇಷಂಟ್ ಹೇಳಿದಾಗ ಡಾಕ್ಟ್ರ್ ಗೌರವವೇ ಹೊರತು ಬರೀ ಡಾಕ್ಟ್ರೇ ಹೇಳ್ಕೊಂಡ್ರೆ ನಾನು ಒಳ್ಳೆ ಡಾಕ್ಟ್ರು, ನೋವಾಗದೇ ಇದ್ದಂಗೆ ಇಂಜೆಕ್ಷನ್ ಕೊಡೋದೇ ನೋವಾಗೋದಕ್ಕೆ. ನೋವಾಗದೇ ಇರೋದು ಹೆಂಗಿರುತ್ತೆ? ಆದ್ದರಿಂದ ಅವೆಲ್ಲ ಅಲ್ಲ. ಆದ್ದರಿಂದ ಇಲ್ಲಿ ಅದನ್ನೇ ಹೇಳ್ತಾರೆ. ಇಲ್ಲಿ ಯಾರು ಸಜ್ಜನರು ಭಗವಂತನ ಬಗ್ಗೆ ಹೇಳಿದ ಮಾತುಂಟೆ ಅಂದರೆ ಉಂಟು. ಯಾರದು? ಪೃಥು ಮಹಾರಾಜ. ಪರಮಾತ್ಮನ ಆವೇಶ ಅವತಾರ ಅವನು. ಪರಮಾತ್ಮನ ಆವೇಶ ಅವನಲ್ಲಿ ಉಂಟು. ಆದ್ದರಿಂದ ಅದರ ಬಗ್ಗೆ ಹೇಳ್ತಾ, ಏವಂ ಮಹತಾಂ ಲಕ್ಷಣಾನ್ಯಭಿದಾಯ ತೇಷಾಂ ಸೇವಾ ಪುರುಷಾರ್ಥಿಭಿಃ ಕಾರ್ಯೇತ್ಯಭಿಹಿತಂ ತೇಷು ಭಕ್ತಿವಿಶೇಷೋತ್ಪಾದನಾಯ ಪೃಥ್ವಾದಿಭಿಃ ಆದಿರಾಜೈಃ ಮಹಾಭಾಗವತೈಃ ಸೇವಿತತ್ವರೂಪ ಮಹಿಮಾನ ಮಾಹಾತ್ರಿಭಿಃ. 3 ಶ್ಲೋಕಗಳು ಪೃಥು ಮಹಾರಾಜನ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಏನಂತ ಅಂದರೆ, ಪರಮಾತ್ಮನಲ್ಲಿ ಪರಮಾತ್ಮನ ಭಕ್ತಿರಲ್ಲಿ ಭಕ್ತಿ ಉದ್ರೇಕವಾಗಲಿಕ್ಕೋಸ್ಕರವಾಗಿ ಪೃಥುರಾಜನೇ ಮೊದಲಾದ ರಾಜರೆಲ್ಲರೂ ಕೂಡ ಪರಮಾತ್ಮನ ಭಕ್ತರ ಸೇವೆಯನ್ನು ಮಾಡಿದ್ದಾರೆ. ಆದ್ದರಿಂದ ಆ ಸಜ್ಜನರ ಸೇವೆಯನ್ನು ನಾವು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಪೃಥು ಮಹಾರಾಜ, ನಾವು ಕೇಳಿದ್ದೇವೆ, ವೇನನ ಮಗ, ವೇನರಾಜನ ಮಗ ಪೃಥು ಮಹಾರಾಜ. ಆ ಪೃಥು ಮಹಾರಾಜ ತಾನು ರಾಜ್ಯವನ್ನು ಸಂಪಾದನೆ ಮಾಡಿದ ಮೇಲೆ ಊರೆಲ್ಲ ಹೋಗ್ತಿದ್ದಂತೆ. ತನ್ನ ರಾಜ್ಯ ಅಖಂಡ ಭೂಮಂಡಲಾಧಿಪತಿ. ಜಂಬೂ, ಪ್ಲಕ್ಷ, ಕುಶ, ಕ್ರೋಂಚ, ಶಾಲ್ಮಲಿ ನಾವಿವತ್ತು ನೋಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ರಾಜ್ಯ ಅವನದಾಗಿತ್ತು ಪೃಥು ಮಹಾರಾಜನದು. ಅಂತಹ ಪೃಥು ಮಹಾರಾಜ ತಾನೇನು ಮಾಡಿದ್ದಾನೆ, ಊರೂರುಗಳಿಗೆ ಹೋದಾಗ ಓಟ್ ಹಾಕ್ರಿ 5 ವರ್ಷ ನಮ್ಮನ್ನೇ ಇಡ್ರಿ ಅಂತ ಕೇಳ್ತಾ ಇರಲಿಲ್ಲ. ಧರ್ಮೋಪದೇಶ ಮಾಡ್ತಾ ಇದ್ದ. ಧರ್ಮ ಇದ್ದರೆ ತನಗೆ ಪುಣ್ಯ ಇದ್ದರೆ ರಾಜ್ಯವನ್ನು ಆಳಬಹುದು. ಈಗಿನ ರಾಜರೆಲ್ಲರೂ ಚುನಾವಣೆಗೆ ಪ್ರಾರಂಭದಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ದುಡ್ಡು ಹಾಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಬ್ರಾಹ್ಮಣರನ್ನು ಬೈತಾ ಇರ್ತಾರೆ. ಬ್ರಾಹ್ಮಣರನ್ನು ಬೈಯೋದೇ ಒಂದು ದೊಡ್ಡ ಕೆಲಸ. ಆದರೆ ಪೃಥು ಮಹಾರಾಜ ಊರೂರುಗಳಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಧರ್ಮೋಪದೇಶವನ್ನು ಮಾಡ್ತಾ ಇದ್ದ. ಏನಂತ? ಯತ್ಸೇವಯಾಶೇಷ ಗುಹಾಶ್ರಯಸ್ವರಾಟ್ ವಿಪ್ರಪ್ರಿಯಸ್ತುಷ್ಯತಿ ಕಾಮಮೀಶ್ವರ ತದೇವ ತದ್ಧರ್ಮ ಪರೈರ್ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಸಜ್ಜನರೇ, ಅವನು ಉಪದೇಶ ಮಾಡ್ತಿದ್ದಂತೆ. ಉಪನ್ಯಾಸದ ಪ್ರಾರಂಭದ ಉಪನ್ಯಾಸಕಾರ ಯಾರು ಅಂದರೆ ನಮ್ಮ ಪೃಥು ಮಹಾರಾಜ. ಮೊದಲು ಉಪನ್ಯಾಸ ಪ್ರಾರಂಭ ಮಾಡಿದವನೇ ಅವನು. ಅದ್ಭುತವಾದ ಉಪನ್ಯಾಸಕಾರ, ಒಳ್ಳೆಯ ಸುಂದರವಾದ ಉಪನ್ಯಾಸವನ್ನು ಕೊಡ್ತಾ ಇದ್ದ ಪೃಥು ಮಹಾರಾಜ. ಅವನು ಉಪನ್ಯಾಸವನ್ನು ಕೊಡ್ತಾ ಇದ್ದಂತೆ, ಸಜ್ಜನರೇ, ಪರಮಾತ್ಮನ ಪ್ರೀತಿಯಾಗಬೇಕು ಅಂದರೆ ಸಜ್ಜನರ ಸೇವೆ ಮಾಡಬೇಕು. ದೇವರು ಪ್ರೀತನಾಗಬೇಕು ಅಂದರೆ ಯಾರಿಗೂ ಕೆಟ್ಟದ್ದನ್ನು ಬಯಸಬಾರದು. ಕೆಟ್ಟದ್ದನ್ನು ಬಯಸದೇ ಇರುವವರ ಸಂಘವನ್ನೂ ಮಾಡಬೇಕು. ಇದೆಲ್ಲವೂ ಸಜ್ಜನರ ಲಕ್ಷಣ ಅಂತ ಹೇಳ್ತಾ ಆತ ಏನು ಮಾಡ್ತಾ ಇದ್ದಾನೆ, ಸಜ್ಜನರ ಸೇವೆ ಮಾಡ್ರಿ, ಅದರಿಂದ ಪರಮಾತ್ಮ ಪ್ರೀತನಾಗುತ್ತಾನೆ. ಯತ್ಸೇವಯ, ದೇವರು ಸಿಗೋದು ಯಾವುದೋ ಪ್ರತಿಮೆಯಲ್ಲ, ದೇವರನ್ನು ನೋಡುವುದು ಯಾವುದೋ ಅಗ್ನಿಯಲ್ಲ. ದೇವರನ್ನು ಸಂತೋಷಪಡಿಸಬಹುದಾದ ಜಾಗ ಸಜ್ಜನರ ಸೇವೆಯಿಂದ. ಇಡೀ ಮಾನವ ಕುಲ ಪ್ರಾಣಿ ಕುಲಗಳಿಗೆ ಸೇವೆ ಮಾಡಿದರೂ ಭಗವಂತ ಪ್ರೀತನಾಗುತ್ತಾನೆ. ಆದರೆ ದೇವರು ನಮ್ಮೊಳಗಿದ್ದಾನೆ ಅಂತ ತಿಳಿದವರ ಸೇವೆ ಮಾಡುವುದು ಇನ್ನೂ ಹೆಚ್ಚಿನ ಸೇವೆ. ಅಲ್ಲಿ ದೇವರು ಬೇಗ ತಗೊಳ್ತಾನೆ. ನಾಯಿಗೆ ಅನ್ನ ಹಾಕುವುದರಿಂದಲೂ ದೇವರು ಪ್ರೀತನಾಗುತ್ತಾನೆ. ಹಾಗೆ ಸಜ್ಜನರಿಗೆ ಊಟ ಹಾಕುವುದರಿಂದಲೂ ದೇವರು ಪ್ರೀತನಾಗುತ್ತಾನೆ. ಯಾಕೆಂದರೆ ನಾಯಿಗೆ, ಒಬ್ಬ ಅಜ್ಞಾನಿಗೆ ತಾನು ಊಟ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಅಜ್ಞಾನ ಇರುತ್ತೆ. ಆದರೆ ಸಜ್ಜನನಾದವನು ಭೋಕ್ತೃ ಭೋಜ್ಯ ಪರಮಾತ್ಮನೇ ನಮ್ಮೊಳಗಿದ್ದು ಊಟ ಮಾಡ್ತಾನೆ ಅಂತ
ತತ್ವಜ್ಞಾನಿಗೆ ಜ್ಞಾನ ಇರುತ್ತೆ. ಆದ್ದರಿಂದ ತತ್ವಜ್ಞಾನಿಗೆ, ಸಜ್ಜನರಿಗೆ ಬ್ರಹ್ಮಕುಲ ಅಂದರೆ ಸಜ್ಜನರ ಜ್ಞಾನಿಗಳ ಕುಲ. ಬ್ರಹ್ಮಕುಲಂ ನಿಷೇವ್ಯತಾಂ ಅಂತಹ ಸಜ್ಜನರ, ವಿಷ್ಣು ಧರ್ಮಾಸಕ್ತರಾದ ಸಜ್ಜನರ ಸೇವೆಯನ್ನು ಮಾಡಬೇಕು ಮಕ್ಕಳೇ. ಆದ್ದರಿಂದ ಯತ್ಸೇವಯ, ದೇವರು ಎಲ್ಲಿ ಪ್ರೀತನಾಗುತ್ತಾನೆ ಅಂದರೆ ಯಾವುದೋ ಗುಡಿಗೋಪುರಗಳಲ್ಲಿ ಅಲ್ಲೂ ಹೋಗಬೇಕು. ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣುವುದಕ್ಕೆ ಪ್ರತಿಮಾ ಪೂಜೆ ಮಾಡಲೇಬೇಕು. ಪ್ರತಿಮಾತ್ ಸ್ವಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತ. ಪ್ರತಿಮೆಗಳಲ್ಲಿ ದೇವರನ್ನು ನೋಡಿ ಆ ದೇವರು ಎಲ್ಲ ಕಡೆಯಲ್ಲಿದ್ದಾನೆ ಅಂತ ತಿಳಿಬೇಕು. ಬರೀ ಪ್ರತಿಮೆಗೆ ಅಲಂಕಾರ ಮಾಡಿದ್ರಲ್ಲ, ನಾನಾ ಜನರಿಗೆ, ನೀಡಿ ಪರ್ಸನ್ಗೆ ನಾವು ದೇವರ ಸೇವೆ ಮಾಡಬೇಕು. ಎಲ್ಲೋ ಹುಂಡಿಯಲ್ಲಿ ದುಡ್ಡು ಹಾಕ್ಬಿಟ್ವಿ, ಬೇಕಾಗಿಲ್ಲ. ಯಾರು ದುಃಖಿತರಾಗಿದ್ದಾರೆ, ಯಾರಿಗೆ ದುಡ್ಡಿಲ್ಲ, ಯಾರಿಗೆ ದುಗಾಣಿ ಇಲ್ಲ, ಯಾರಿಗೆ ಬಟ್ಟೆ ಇಲ್ಲ, ಯಾರಿಗೆ ಅನ್ನ ಇಲ್ಲ, ಅವರಿಗೂ ಮಾಡಬೇಕು ನಮ್ಮ ಯೋಗ್ಯತೆ ಇದ್ದಷ್ಟು. ಅದರ ಜೊತೆಗೆ ದೇವರನ್ನು ತಿಳಿದ ಸತ್ವಜ್ಞಾನಿಗಳ ಸೇವೆಯನ್ನು ಮಾಡಬೇಕು. ಯಾಕೆಂದರೆ ನೀಡಿ ಪರ್ಸನ್ನಿಗೆ ಮಾಡೋದರಿಂದ ಅವರಷ್ಟೇ ಪ್ರೀತರಾಗುತ್ತಾರೆ. ಆದರೆ ತತ್ವಜ್ಞಾನಿಗೆ ಮಾಡಿದರೆ ಒಳಗಿರುವ ದೇವರಿಗಿದು ಸೇವೆ ಅಂತ ಅವರು ಸ್ವೀಕಾರ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಸುಮ್ಮನೆ ಹೋಗಿ ಆಫೀಸಲ್ಲಿ ಯಾವುದೋ ಕೆಲಸದವನಿಗೆ ದುಡ್ಡು ಕೊಟ್ಬಿಟ್ರೆ ಅವನು ತೊಗೊಂಡು ಹೋಗ್ಬಿಡ್ತಾನೆ. ರಶೀತಿ ಹಾಕಿ ಕೊಟ್ಟರೆ ಅದು ಗೌರ್ಮೆಂಟ್ಗೆ ಹೋಗಿ ಸೇರುತ್ತೆ. ಹಾಗೆ ದೇವರನ್ನು ತಿಳಿದ ಜ್ಞಾನಿಗಳ ಸೇವೆ ಮಾಡಿದರೆ ಆ ಸೇವೆ ದೇವರಿಗೆ ಸೇರುತ್ತೆ, ದೇವರಿಗೂ ಸೇರುತ್ತೆ. ಆದರೆ ಇಲ್ಲಿ ಹೆಚ್ಚು ಬೇಗ ತಗೊಳ್ತಾನೆ ಪರಮಾತ್ಮ. ಬೇಗ ತೆಗೆದುಕೊಳ್ಳುವ ಕೌಂಟ್ರ್ ಯಾವುದು ಅಂದರೆ ಸಜ್ಜನರೆಂಬುವ ಕೌಂಟ್ರ್. ಸಜ್ಜನರು, ಭಗವಂತನನ್ನು ತಿಳಿದವರ ಕೌಂಟ್ರಿಗೆ ಅದನ್ನು ತಲುಪಿಸಬೇಕು. ಯತ್ಸೇವಯ ಅಶೇಷ ಗುಹಾಶ್ರಯಸ್ವರಾಟ್ ವಿಪ್ರಪ್ರಿಯ ತುಷ್ಯತಿ ಕಾಮಮೀಶ್ವರ ತದೇವ ತದ್ಧರ್ಮ ಪರೈರ್ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಪೂರ್ಣ ಸ್ವತಂತ್ರ ಬ್ರಹ್ಮಜ್ಞಾನಿಗಳ ಬಗ್ಗೆ ವಾತ್ಸಲ್ಯ ಇರತಕ್ಕಂಥ ಬ್ರಹ್ಮಜ್ಞಾನಿಗಳಿಗಾಗಿ ಮಾಡುವ ಸೇವೆಯಿಂದ ಪರಮಾತ್ಮ ಬೇಗ ಸಂತುಷ್ಟನಾಗುತ್ತಾನೆ. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದೇ ಅದೇ, ಭಾಗವತದಲ್ಲಿ ಹೇಳಿದ್ದೇ ಅದೇ. ಆದ್ದರಿಂದ ಅಂತಹ ಭಗವಂತನ ಸೇವೆಯನ್ನು ಮಾಡುವ ವಿಪ್ರ ಕುಲವನ್ನು ನೀವೆಲ್ಲರೂ ಸೇವೆ ಮಾಡಿರಿ ಅಂತ ಪೃಥು ಮಹಾರಾಜ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ, ಪರಮಾತ್ಮನ ಸಜ್ಜನರ ಸೇವೆಯನ್ನು ಮಾಡಿರಿ ಅಂತ ಹೇಳ್ತಾ ಇನ್ನೊಂದು ಹೇಳ್ತಾರೆ. ದೇವರು ಎಲ್ಲ ಕಡೆಯಲ್ಲಿದ್ದಾನೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಭಗವಂತ. ದೇವರಿಲ್ಲದೆ ಇರುವ ಜಾಗ ಯಾವುದೂ ಇಲ್ಲ. ಆದರೆ ದೇವರಿರುವ ಜಾಗವನ್ನು ತಿಳಿದವರ ಸೇವೆ ಮಾಡಿದರೆ ದೇವರು ಪ್ರೀತನಾಗುತ್ತಾನೆ ಮಕ್ಕಳೇ ಅಂತ ರಾಜ್ಯದ ಪ್ರಜೆಗಳಿಗೆ ಪೃಥು ಮಹಾರಾಜ ಹೇಳ್ತಾ, ಅಶ್ನಾತ್ಯನಂತಹ ಖಲು ತತ್ವಕೋವಿದೈ ಶ್ರದ್ಧಾಹುತಂ ಯನ್ಮುಖ ಯುಜ್ಯನಾಮಭಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸವರ್ಯಗುಹು. ಪರಮಾತ್ಮ ಭಗವಂತ ಎಲ್ಲ ಕಡೆಯಲ್ಲಿ ಇರ್ತಾನೆ. ಕರೆಂಟು ಎಲ್ಲ ಕಡೆ ಇರುತ್ತೆ ಮನೆಯಲ್ಲಿ. ಎಲ್ಲಿ ಹೆಚ್ಚಿಗೆ ಕ್ಯಾಂಡಲ್ ಬಲ್ಪ್ ಹಾಕ್ತೀವಿ, ಹೆಚ್ಚಿಗೆ ವಾಟ್ಸ್ ಬಲ್ಪ್ ಹಾಕ್ತೀವಿ, ಅಲ್ಲಿ ಬೆಳಕು ಜಾಸ್ತಿ ಬರುತ್ತೆ. 0 ಕ್ಯಾಂಡ್ಲ್ ಹಾಕಿದರೆ 0 ಕ್ಯಾಂಡ್ಲು 30 ವ್ಯಾಟ್ಸು, 40 ವ್ಯಾಟ್ಸು, 80 ವ್ಯಾಟ್ಸು, 100 ವ್ಯಾಟ್ಸು LED ಬಲ್ಪು ಹೆಚ್ಚೆಚ್ಚಿಗೆ ಹಾಕಿದಂತೆ ಲೈಟ್ ಪ್ರಕಾಶ ಬರುವಂತೆ ತತ್ವಜ್ಞಾನಿಗಳಲ್ಲಿ ಭಗವಂತನ ಸನ್ನಿಧಾನ ಬಹಳ ಹೆಚ್ಚು. ಅಗ್ನಿಯಲ್ಲೂ ಹೋಮ ಮಾಡಿರಿ, ಬ್ರಾಹ್ಮಣರಲ್ಲಿ ಸಜ್ಜನರಲ್ಲಿ ಹೋಮವನ್ನು ಮಾಡಿರಿ, ಅಲ್ಲಿ ಭಗವಂತ ಪ್ರೀತನಾಗುತ್ತಾನೆ. ಬ್ರಾಹ್ಮಣರಲ್ಲಿ ತತ್ವಜ್ಞಾನಿಗಳಲ್ಲಿ, ಬರೀ ಬ್ರಾಹ್ಮಣ ಅಂತಂದ್ರಲ್ಲ, ಬ್ರಾಹ್ಮಣರಲ್ಲಿ ತತ್ವಜ್ಞಾನಿ ಆಗಬೇಕು. ಅಂತಹ ತತ್ವಜ್ಞಾನಿಯ ಸೇವೆಯನ್ನು ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ ಮಕ್ಕಳೇ. ತತ್ವಜ್ಞಾನಿಗಳಿಗೆ ಮಾಡಿದ ಸೇವೆಯಿಂದ ಭಗವಂತ ಬೇಗ ಪ್ರೀತನಾಗುತ್ತಾನೆ. ಎಲ್ಲ ಕಡೆಗೆ ಮಾಡಿದ್ದನ್ನು ತಗೊಳ್ತಾನೆ ಪರಮಾತ್ಮ. ನಮಗೆ ಸಂತೋಷವಾಗಿದೆ ಅಂತ ಯಾರು ಹೇಳಿದರೆ, ನಾಯಿಗೆ ಅನ್ನ ಹಾಕಿದರೆ ಬಾಲ ಅಲ್ಲಾಡಿಸತ್ತೆ, ಅರ್ಥ ಏನದಕ್ಕೆ? ಸಂತೋಷವಾಗಿದೆ ಅಂತ. ಆದರೆ ತತ್ವಜ್ಞಾನಿಗೆ ಅನ್ನ ಹಾಕಿದರೆ ಅಲ್ಲಿ ಒಳಗಿದ್ದ ದೇವರು ತೃಪ್ತನಾಗ್ತಾನೆ. ಯಾಕೆಂದರೆ ತತ್ವಜ್ಞಾನಿ ದೇವರಿಗೆ ಊಟ ಮಾಡಿಸ್ತಾನೆ, ನಾಯಿ ತನ್ನ ಹೊಟ್ಟೆಗೆ ತಿನ್ನತ್ತೆ. ಹಾಗೆ ದೇವರ ಇದ್ದಾನೆ ಎಂಬುದನ್ನು ತಿಳಿಯದೆ ಊಟ ಮಾಡಿದವನು ಕೂಡ ನಾಯಿಗೆ ಸಮಾನ. ಇದು ದೇವರಿಗೆ ಊಟ ಎಂಬುದಾಗಿ ತಿಳಿಯದೆ ಇದು ಪರಮಾತ್ಮನಿಗೆ ಊಟ. ವನಜಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಪದ ಪುರುಷಾರ್ಥ ರೂಪನು, ಚತುರ್ವಿಧ ಪರಮಾತ್ಮನು ರಸರೂಪನು ತನಗೆ ತಾನಾಗಿ ಪರಮಾತ್ಮನೇ ಇದ್ದಾನೆ ಎಂಬುದರ ಜ್ಞಾನ ಅವರಿಗೆ ಬರಬೇಕು. ಆದ್ದರಿಂದ ಅವರೇ ಶ್ರೇಷ್ಠವಾದವರು. ಆದ್ದರಿಂದ ನವ ಈ ತಥಾ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಜಡದಲ್ಲಿ ಪೂಜೆಗಿಂತ ಚೇತನರ ಪೂಜನೆ ಮಾಡ್ರಿ. ಜಡದ ಪೂಜೆ ಕಡಿಮೆ ಮಾಡ್ರಿ, ಚೇತನರಲ್ಲಿ ಹೆಚ್ಚಿಗೆ ಮಾಡ್ರಿ. ಜಡದ ಪೂಜೆ, ಜಡಕರ್ಮ, ಜಡ ಅನುಷ್ಠಾನ ಬಿಟ್ಟುಬಿಡ್ರಿ. ಚೇತನರಲ್ಲಿ ದೇವರನ್ನು ನೋಡ್ರಿ. ಸುಳ್ಳನ್ನು ಹೇಳಬೇಡ್ರಿ, ನಿಜವನ್ನು ಹೇಳ್ರಿ. ದೇವರ ಪೂಜೆ ಮಾಡುವಾಗ ಸುಳ್ಳು ಹೇಳಲ್ಲ.
ಆಮೇಲೆ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ. ಯಾಕೆಂದರೆ ದೇವ್ರ ಪೂಜೆ ಮಾಡುವಾಗ ದೇವರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅನೇಕರಿಗೆ. ದೇವ್ರ ಪೂಜೆ ಮಾಡಿ ಬಂದ ಮೇಲೆ ದೇವ್ರಿಗೆ ಗೊತ್ತಾಗಲ್ಲ ಅಂತ. ನಿಜ ಹೇಳಬೇಕು, ದೇವರು ಕೇಳಿಸ್ಕೊಳ್ಳೋದು, ಸಂತೋಷ ಪಡೋದು, ನೋಡೋದು, ಆಡೋದು, ಮಾತಾಡೋದು ಎಲ್ಲ ಚೇತನರಲ್ಲೇ. ಚೇತಯತೀತಿ ಚೇತಃ, ಚೇತನರಲ್ಲಿ ಪರಮಾತ್ಮ ಚೇತನ ಸ್ವರೂಪನಾದವನು ಕೂತಿರ್ತಾನಾದ್ರಿಂದ ಆ ಪರಮಾತ್ಮ ಸುಪ್ರೀತನಾಗುವುದೇ ಚೇತನರಲ್ಲಿ. ಅಲ್ಲಿ ಸುಳ್ಳು ಹೇಳಬೇಡ್ರಿ, ಅಲ್ಲಿ ಮೋಸ ಮಾಡಬೇಡ್ರಿ, ತಟವಟಿಕೆ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ ಮಕ್ಕಳೇ. ಆದ್ದರಿಂದ ಅಗ್ನಿಯಲ್ಲೂ ಪರಮಾತ್ಮನೇ ಇದ್ದು ಅಗ್ನಿಯ ಮೂಲಕವಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಸನೆ ಪಾರಮಹಂಸವರ್ಯಗುಹು. ಅದರಿಂದ ತತ್ವವೇತ್ತರು, ತತ್ವಕೋವಿದರು ಅರ್ಪಿಸಿದ್ದನ್ನು, ತತ್ವಜ್ಞಾನಿಗಳು ದೇವರಿಗೆ ಅರ್ಪಿಸಿದ್ದನ್ನು ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡುವಂತೆ, ದೇವರ ಜ್ಞಾನವಿಲ್ಲದೆ ಯಾರಿಗೋ ಕೊಟ್ವಿ, ಯಾರಿಗೋ ಮಾಡಿದ್ವಿ ಅಂತಂದ್ರೆ ಅಲ್ಲಿ ದೇವರು ತಗೊಳ್ಳೋದಿಲ್ಲ ಅಂತಾರೆ ಭಾಗವತದಲ್ಲಿ. ಪೃಥು ಮಹಾರಾಜ ಅಂತಾರೆ, ಚೇತನೆಯ ಬಹಿಷ್ಕೃತೆ, ಭಗವಂತನ ಜ್ಞಾನ ಇಲ್ಲದೆ ಇದ್ದವರು ಅವರು ಸ್ವೀಕಾರ ಮಾಡಿದರೆ ಪ್ರಯೋಜನ ಇಲ್ಲ. ಭಗವಂತನ ಚಿಂತನೆ ಇದ್ದವರಲ್ಲಿ ನೀವು ಪೂಜೆಯನ್ನು ಮಾಡಿರಿ ಮಕ್ಕಳೇ ಅಂತ ಪೃಥು ಮಹಾರಾಜ ತನ್ನ ಮಕ್ಕಳಿಗೆಲ್ಲ, ತನ್ನ ವಂಶದವರಿಗೆ, ತನ್ನ ರಾಜ್ಯದವರಿಗೆ ಎಲ್ಲರಿಗೂ ಕೂಡ ಪೃಥು ಮಹಾರಾಜ ಮಾಡಿದ ಉಪದೇಶವನ್ನು ನಮ್ಮ ಅರಣ್ಯಕಾಚಾರ್ಯರು ಅದಕ್ಕೆ ಹೇಳ್ತಾರೆ. ಪರಮಾತ್ಮ ತತ್ವಕೋವಿದರು, ಪರಮಹಂಸರು, ಪರಮಜ್ಞಾನಿಗಳು ಪೂಜೆ ಮಾಡಿದಾಗ ದೇವರು ಸ್ವೀಕಾರ ಮಾಡುವಂತೆ ಸಾಮಾನ್ಯರು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ತಿಳಿದು ಪೂಜೆ ಮಾಡಿದರೆ, ತಂದೆಗೆ 3-4 ಜನ ಮಕ್ಕಳಿರ್ತಾರೆ, ಒಬ್ಬ ಮಗ ಮಾತ್ರ ನಮ್ಮಪ್ಪ ಎಷ್ಟು ಕಷ್ಟಪಟ್ಟ ನಮ್ಮನ್ನು ಸಾಕಲಿಕ್ಕೆ ಅಂತ ತಿಳಿದ ಮಗನ ಮೇಲೆ ದೇವರಿಗೆ, ಮಕ್ಕಳಿಗೆ, ತಂದೆಗೆ ಪ್ರೀತಿ ಇರುವಂತೆ, ಏನೋ ನಮ್ಮಪ್ಪ ಸಾಕದ ಏನೋ ಮಾಡ್ದ ಅಂತ ಅನ್ನೋ ದಡ್ಡ ಆಗ್ತಾನೆ. ಆ ತನ್ನನ್ನು ತಿಳಿದ ಮಗನ ಮೇಲೆ ತಂದೆ ಪ್ರೀತಿ ಮಾಡುವಷ್ಟು ತಿಳಿಯದೇ ಇದ್ದ ಮಗನ ಮೇಲೆ ತಂದೆ ಪ್ರೀತಿ ಮಾಡೋದಿಲ್ಲ. ಏನೋ ಅವನಿಗೂ ಕೊಟ್ಟ್ಯಾನ ಸಂಪತ್ತು, ನನಗೂ ಕೊಟ್ಟ್ಯಾನ ಸಂಪತ್ತು, ಪ್ರಯೋಜನ ಇಲ್ಲ. ಎಷ್ಟು ಕಷ್ಟಪಟ್ಟು ನಮ್ಮಪ್ಪ ಮಾಡಿದ್ದಾನೆ. ಹಾಗೆ ಪರಮಾತ್ಮನ ಲೀಲೆಗಳನ್ನು, ಮಹಿಮೆಗಳನ್ನು ತಿಳಿದ ತತ್ವಜ್ಞಾನಿಗಳ ಒಳಗೆ ಭಗವಂತ ಇದ್ದು ಸೇವೆ ಮಾಡಿ ತಮ್ಮ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತಿಳಿದ ತತ್ವಜ್ಞಾನಿಗೆ ಒಂದು ತುತ್ತನ್ನವನ್ನು ತತ್ವಜ್ಞಾನಿಯ ಹೊಟ್ಟೆಯಲ್ಲಿ ಹಾಕಿದಾಗ ಭಗವಂತ ಸುಪ್ರೀತನಾಗುತ್ತಾನೆ. ಆ ರೀತಿ ಬೇರೆ ಕಡೆ ಆಗೋದಿಲ್ಲ. ಆದ್ದರಿಂದ ಈ ಪರಬ್ರಹ್ಮನ ಆರಾಧನೆಯನ್ನು ಮಾಡಿ ಸ್ವತಃ ತಾವೂ ಪುರುಷಾರ್ಥ ಸಿದ್ಧಿಯನ್ನು ಪಡ್ಕೊಂಡು, ಆ ಜ್ಞಾನಿಗಳು ಎಂಥವ್ರು ಇರ್ತಾರೆ ಗೊತ್ತಾ? ಕೆಲವು ಜಗತ್ತಿನಲ್ಲಿ ಇವತ್ತು ಅನೇಕ ಜನ ಜ್ಞಾನಿಗಳು ಬಂದಿದ್ದಾರೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ದೇಶದಲ್ಲಿ ಅನೇಕ ಜನ ಸಜ್ಜನರು ಬಂದಿದ್ದಾರೆ. ಕೆಲವು ಸಜ್ಜನರು ಏನು ಮಾಡಿದ್ದಾರೆ ಅಂದರೆ, ತಾವು ಈ ಭಾರತ ಭೂಮಿಯ ಕರ್ಮಭೂಮಿಯಲ್ಲಿ ಬಂದು ತಮ್ಮ ಸಾಧನೆ ಮಾಡಿಕೊಂಡು ತಾವು ಹೊರಟೋಗ್ಬಿಟ್ರು. ಕೆಲವರು ಏನು ಮಾಡಿದರು ಅಂದರೆ, ತಮ್ಮ ಜೊತೆಗೆ ಆ ಕಾಲದಲ್ಲಿ ಯಾರಿರ್ತಾರೆ ಅವರನ್ನು ಅನುಗ್ರಹ ಮಾಡಿ ಹೋದರು. ಇನ್ನು ಕೆಲವರಿದ್ದಾರೆ, ಆನಂದ ತೀರ್ಥ ಭಗವತ್ಪಾದರು, ವ್ಯಾಸರಾಜರು, ವಾದಿರಾಜರು, ಸತ್ಯಧರ್ಮರು, ರಘೋತ್ತಮರು ಮೊದಲಾದ ಮಹನೀಯರೆಲ್ಲ, ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ಜ್ಞಾನಿಗಳು ಏನು ಮಾಡಿದರು ಅಂದರೆ, ತಾವು ಹೋದ ಮೋಕ್ಷ ಮಾರ್ಗಕ್ಕೆ ಹೋಗಲಿಕ್ಕೆ ಅನುಕೂಲವಾದ ಗ್ರಂಥಗಳನ್ನು ಬರೆದಿಟ್ಟು ಹೆಗ್ಗುರುತನ್ನು ಮಾಡಿದ್ದಾರೆ. ನಮಗೆ ಹೇಗೆ ಪರಮಾತ್ಮನ ಬಳಿಗೆ ನಾವು ಹೋಗಬೇಕು, ಹೇಗೆ ಸಾಧನೆ ಮಾಡಬೇಕು ಅನ್ನುವುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂಥ ಸಜ್ಜನರ ಸೇವೆ ಮಾಡಬೇಕು ಅಂತಾನೆ ಪೃಥು ಮಹಾರಾಜ ಯದ್ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಗಿ ಸಮಾಧಿನಾ ಬಿಭ್ರದಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶೈವಾವಭಾಸತೆ. ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾತ್ ಅಪ್ರಾಪ್ತ ಪುರುಷಾರ್ಥಾನಾಂ ಬ್ರಹ್ಮೋಪದೇಶಕತ್ವಾಚ್ಚ. ಯಾರಿಗೆ ಸ್ವಯಂ ಪರಮಾತ್ಮನ ಜ್ಞಾನ ಆಗಿಲ್ಲ, ತಾವು ಸ್ವಯಂ ಪರಮಾತ್ಮನ ಜ್ಞಾನವನ್ನು ಪಡ್ಕೊಂಡು, ದೇವರ ಅಪರೋಕ್ಷವನ್ನು ಪಡ್ಕೊಂಡು ಜಗತ್ತನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅವರೇನು ಮಾಡ್ತಾರೆ, ತಾವು ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡದ್ದಲ್ಲದೆ ತಮ್ಮಲ್ಲಿರುವ ಜ್ಞಾನವನ್ನು ಇತರರಿಗೆ ಕೊಡ್ತಾರಲ್ಲ, ಅವರ ಸೇವೆ ಮಾಡಬೇಕು ಮಕ್ಕಳೇ, ಪ್ರಜೆಗಳೇ ಅಂತ ಇದ್ದಾನೆ ಪೃಥು ಮಹಾರಾಜ. ಅಂದರೆ ಪರಮಾತ್ಮನ ಸೇವೆಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡು ಅಪರೋಕ್ಷಗಳಾಗದೇ ಇದ್ದ ಅನಪರೋಕ್ಷಗಳಾದವರನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದಾರಲ್ಲ. ಯದ್ಬ್ರಹ್ಮ ನಿತ್ಯಂ, ಅಂತಹ ಬ್ರಹ್ಮಕುಲ, ಜ್ಞಾನಿಗಳ ಕುಲ, ಶ್ರದ್ಧಾದಿಭಿಹಿ ಪರಮಾತ್ಮನ ಆರಾಧನೆಯನ್ನು ಮಾಡಿ ಸ್ವತಃ ತಾವು ಪುರುಷಾರ್ಥ ಸಿದ್ಧಿಯನ್ನು ಮಾಡಿಕೊಂಡು, ಪುರುಷಾರ್ಥವನ್ನು, ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳದೇ ಇದ್ದವರಿಗೆ ಬ್ರಹ್ಮತ್ವದ ಉಪದೇಶವನ್ನು ಮಾಡುವ ಶ್ರೇಷ್ಠರಾದ ಜ್ಞಾನಿಗಳ ಕುಲವನ್ನು ಸೇವೆ ಮಾಡಿರಿ ಅಂತ ಹೇಳ್ತಾನೆ. ಶ್ರದ್ಧೆ,
ತಪಸ್ಸು, ವರ್ಣಾಶ್ರಮ ಧರ್ಮಗಳ ಆಚರಣೆ. ದೇವರ ಅನುಗ್ರಹಕ್ಕೆ ಮೊದಲು ಬೇಕಾದದ್ದು ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ. ಅದರಿಂದ ತಪಸ್ಸು ಬೇಕು, ಅವಶ್ಯವಾಗಿ ತಪಸ್ಸು ಬೇಕು. ವರ್ಣಾಶ್ರಮ ಧರ್ಮಗಳು ಬೇಕೇ ಬೇಕು. ಅದರಿಂದ ಏನು ತೊಂದರೆ ಇಲ್ಲ. ಇನ್ನೊಬ್ಬರನ್ನು ಕಿಂಚ ಬರೆಸಬಾರದು. ನಮ್ಮ ವರ್ಣಾಶ್ರಮ ಧರ್ಮ ನಮಗೇನಿದೆ ನಾವು ಅದನ್ನು ಮಾಡಬೇಕು. ಇನ್ನೊಬ್ಬರ ವರ್ಣಾಶ್ರಮ ಧರ್ಮ ಕಡಿಮೆ, ನಮ್ಮದು ಹೆಚ್ಚು, ಇದಿಲ್ವೇ ಇಲ್ಲ. ಅವರವರಿಗೆ ದೇವರು ಕೊಟ್ಟ ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರವರು ಮಾಡುವುದು ಅವರಿಗೆ ಭಗವಂತ ಒದಗಿಸಿದ ಶ್ರೇಷ್ಠವಾದ ಸೇವಾ ಸೌಲಭ್ಯ. ಇಲ್ಲಿ ಯಾರೂ ಕಡಿಮೆ, ಯಾರೂ ಹೆಚ್ಚಿಲ್ಲ. ಇದು ಚಕ್ರಕ್ಕೆ 2 ರಥಗಳಿದ್ದಂತೆ, 4 ರಥಗಳಿದ್ದಂತೆ, 8 ರಥಗಳಿದ್ದಂತೆ, 6 ಕುದುರೆಗಳಿದ್ದಂತೆ, ದೇಹಕ್ಕೆ ಕಣ್ಣಿಗೆ ದೇಹದ ಕಣ್ಣು ಈ ಬಲಗಣ್ಣು ಮುಖ್ಯನೋ ಎಡಗಣ್ಣು ಮುಖ್ಯನೋ, ಬಲಗಿವಿ ಮುಖ್ಯನೋ ಎಡಗಿವಿ ಮುಖ್ಯನೋ, ಬಾಯಲ್ಲಿರುವ ಹಲ್ಲುಗಳಲ್ಲಿ ಯಾವ ಹಲ್ಲು ಮುಖ್ಯ ಅಂದರೆ ಏನು ಹೇಳಬೇಕು? ಎಲ್ಲವೂ ಮುಖ್ಯವೇ. ಹಾಗೆ ಸಮಾಜದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಎಲ್ಲ ಜಾತಿ, ಎಲ್ಲ ವರ್ಣ, ಎಲ್ಲರೂ ಭಗವಂತನ ಸೇವೆ ಮಾಡಲಿಕ್ಕೆ ಬಂದವರೇ. ಅವರು ಮಾತ್ರ ತಮ್ಮ ವರ್ಣಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಿದರೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಅದರಂತೆ ಮೌನ, ಪ್ರಶಸ್ತಸ್ಯ ಆಚರಣಂ ನಿತ್ಯಂ ಅಪ್ರಶಸ್ತಸ್ಯ ವರ್ಜನಂ. ಅದರಿಂದ ಪ್ರಶಸ್ತವಾದ ಆಚರಣೆ ಅದೇ ಮಂಗಲ. ಯದ್ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ. ವಿಹಿತವಾದ ಆಚರಣೆ, ಮೌನ, ಸಂಯಮ, ಯಮ ನಿಯಮ, ವಿಧಿಧ್ಯಾಸನ ಮೊದಲಾದವುಗಳನ್ನು ಮಾಡ್ತಾ ಸಮಾಧಿ, ಪರಮಾತ್ಮನ ಚಿಂತನೆ. ಸಮಾಧಿ ಅಂದರೆ ಎಲ್ಲೋ ಹಳ್ಳದಲ್ಲಿ ಕೂತ್ಕೊಂಬೋದಲ್ಲ. ಭಾಗವತದಲ್ಲಿ ಸಮಾಧಿ ಅಂದರೆ ಭಗವಂತನ ಚಿಂತನೆ. ಸಮಾಧಿನ ಅನುಸ್ಮರ ಅಂತಾರೆ. ಸಮಾಧಿಯ ಪ್ರಭಾವದಿಂದ ನಿತ್ಯನಾದ, ದೋಷರಹಿತನಾದ, ಶಶ್ವದೇಕ ಪ್ರಕಾರನಾದ ಪರಮಾತ್ಮ ನಿತ್ಯ ಅಂಥ ದೇವರನ್ನು ದೋಷರಹಿತನಾಗಿದ್ದಾನೆ ಪರಮಾತ್ಮ. ಯದ್ ಬ್ರಹ್ಮ ನಿತ್ಯಂ ವಿರಜಂ ದೋಷದೂರ ಸನಾತನಂ. ಸನಾತನ ಅಂದರೆ ಯಾವಾಗಲೂ ಒಂದೇ ಥರವಾಗಿರ್ತಾನೆ. ನಾವು ಹಾಗಿರಲ್ಲ. ಸ್ವಲ್ಪ ದಿವಸ ಆದಮೇಲೆ ಎಷ್ಟು ಚೆನ್ನಾಗಿದ್ರಲ್ರಿ, ಏನಾಯ್ತಲ್ಲ ನಿಮಗೆ ಅಂತಾರೆ. ನಾವು ಅಷ್ಟೇ. ನಮ್ಮ ಫೋಟೋ ಕೊಡ್ರಿ ಅಂತಂದರೆ 60 ವರ್ಷ ಶಾಂತಿ ಫೋಟೋ ಕೊಡಲ್ಲ, SLC ಫೋಟೋನೇ ಕೊಡೋದು. ಮದುವೆ ಆಗಿದ್ದ ದಿವಸದ ಫೋಟೋನೇ ಕೊಡ್ತೀವಿ ಹೊರತು 60 ವರ್ಷ ಶಾಂತಿ ಫೋಟೋ ಯಾರ ಮನೆಯಲ್ಲಾರು ಹಾಕ್ಕೊಂಡಿದ್ದೀರಾ ನೋಡಿದ್ದೀರಾ ನೀವು? ಫೋಟೋ ತೆಗೆಸ್ತಾರೆ, ಬರೀ ಒಳಗಡೆ ಇಟ್ಟಿರ್ತಾರೆ. ಯಾಕೆಂದ್ರೆ ಇವನಿಗೆ ಹಲ್ಲು ಬಿದ್ದೋಗಿರುತ್ತೆ, ಹೆಂಡತಿಗೆ ಹಿಂಗೆ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ನಾವೆಲ್ಲ ಶಶ್ವದೇಕ ಪ್ರಕಾರರಲ್ಲ. ನಮಗೆಲ್ಲ ದೇಹದಲ್ಲೆಲ್ಲ ನಾನಾ ವಿಧವಾದ ದುಃಖಗಳಿದೆ. ಪರಮಾತ್ಮನಿಗೆ ಹಾಗಿಲ್ಲ. ಶಶ್ವದೇಕ ಪ್ರಕಾರ, ಸನಾತನ, ಮತ್ತು ಅನಂತ ಕಲ್ಯಾಣ ಗುಣಪರಿಪೂರ್ಣ. ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ ಸಮಾಧಿನ ಬಿಭ್ರದಿಹಾರ್ಥ ಸಿದ್ಧಯೇ. ಅಂತಹ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಜ್ಞಾನಿಗಳಾದವರು ಅವರು ತಿಳ್ಕೊಂಡಿರ್ತಾರಂತಹ ಬ್ರಹ್ಮಕುಲ ತಿಳ್ಕೊಂಡಿರುತ್ತೆ. ಆ ಬ್ರಹ್ಮಜ್ಞಾನಿಗಳಿಗೆ ಪರಮಾತ್ಮ ಕನ್ನಡಿಯಲ್ಲಂತೆ ಪ್ರತಿಬಿಂಬದಂತೆ ನಿಚ್ಚಳವಾಗಿ ಅವರಿಗೆ ಕಾಣಿಸ್ತಾನೆ. ಅಂತಹ ಕರ್ಮವನ್ನು ಮಾಡತಕ್ಕಂತಹ ಸಜ್ಜನರ ಸೇವೆಯನ್ನು ಮಕ್ಕಳೇ ನೀವೆಲ್ಲ ಮಾಡಬೇಕು. ಆದ್ದರಿಂದ ಮೌನ ಅಂದರೆ ಏನು ಅಂದರೆ, ಕೆಲವರೆಲ್ಲ ಊಟಕ್ಕೆ ಕೂತಾಗ ಮೌನ ಅಂತ ಮಾಡ್ತಿರ್ತಾರೆ. ಚಾತುರ್ಮಾಸ್ಯದಲ್ಲಿ ನಾವು ಮೌನ ಮಾಡ್ತೀನಿ ಅಂತ ಮೊದಲೇ ಹೆಂಡತಿಗೆ ಹೇಳ್ಬಿಡ್ತಾರೆ, ನಾನು ಏನು ತೋರಿಸ್ತೀನಿ ಅದನ್ನು ಹಾಕಬೇಕು ಅಂತ. ಇದು ಮೌನ ಅಲ್ಲ. ಶಾಸ್ತ್ರವಿಹಿತವಾದ ಮಾತನ್ನಾಡುವುದು ಮೌನ. ಶಾಸ್ತ್ರದಲ್ಲಿ ಹೇಳದೇ ಇದ್ದ ಮಾತು. ಭಗವಂತನ ಚಿಂತನೆ ಮಾಡ್ತಾ ಊಟ ಮಾಡಿದರೆ ತೊಂದರೆ ಇಲ್ಲ. ಊಟಕ್ಕೆ ಕೂತಿರೋಣ, ಮೇಲ್ಗಡೆ ಸಾಲು ತೋರಿಸೋಣ, ಇದು ಹಾಕು ಅಂತ, ಎಡಗಡೆ ಮೇಲ್ಗಡೆ. ಅವನು ಅಡುಗೆಯವನು ಬೇಕು ಅಂತ ತಲಹರಟೆ ಅಡುಗೆಯವನು. ಅವನೇನು ಮಾಡ್ತಾನೆ, ಇವನು ಎಡಗಡೆ ಮೇಲ್ಗಡೆ ಚಟ್ನಿ ಬೇಕು ಅಂತ ತೋರಿಸಿದ್ರೆ ಬೇಕು ಅಂತ ಉಪ್ಪು ತಂದು ಹಾಕ್ತಾನ. ಆ ಉಪ್ಪು ಹಾಕಿದ ನೋಡಿ ಇವನು ತಲೆ ಅಲ್ಲ ಉಪ್ಪಲ್ಲ ಅಂತ ಹೇಳೋ ಹಾಗಿಲ್ಲ. ಗುರ್ರಂತ ತಲೆ ಅಲ್ಲಾಡಿಸ್ತಾನೆ, ಮತ್ತೆ ತೋರಿಸ್ತಾನೆ ಇದು ಅಂತ. ಅವನೇನು ಮಾಡ್ತಾನೆ, ಚಟ್ನಿ ಅಂತ ಗೊತ್ತು ಇವನು ತೋರಿಸ್ತಾ ಇರೋ ಚಟ್ನಿ ಖಾಲಿ ಆಗಿರುತ್ತೆ, ಪಕ್ಕದಲ್ಲಿದ್ದ ಕೋಸಂಬರಿ ತಂದು ಹಾಕ್ತಾನೆ. ತಿರ್ಗ ಕೊನೆಗೆ ಊಟ ಆದಮೇಲೆ ಹೋಗ್ತಾನೆ ಅಡುಗೆ ಮನೆಗೆ, ಭಯಂಕರವಾಗಿ ಸಿಟ್ಕೊಳ್ತಾನೆ. ಅಯೋಗ್ಯ, ನಾನು ಮೌನ ಅಂತ ಹೇಳಿದ್ದೀನಿ, ಚಟ್ನಿ ತೋರಿಸಿದ್ರೆ ಉಪ್ಪು ತಂದು ಹಾಕ್ತೀಯಾ, ತಿರ್ಗಾ ಚಟ್ನಿ ತೋರಿಸಿದ್ರೆ ಕೋಸಂಬರಿ ತಂದು ಹಾಕ್ತೀಯಾ. ಇವನು ಪಾಯಸ ಬೇಕು ಅಂತ ತೋರಿಸ್ತಿರ್ತಾನೆ, ಅವನು ತವ್ವೆ ತಂದು ಹಾಕ್ತಿರ್ತಾನೆ. ಇವನು ಪಕ್ಕದಲ್ಲಿದ್ದ ಚಿತ್ರಾನ್ನ ತೋರಿಸ್ತಾ ಇರ್ತಾನೆ, ಅವನು ಸ್ವೀಟ್ ತಂದು ಹಾಕ್ತಾ ಇರ್ತಾನೆ. ಇವೆಲ್ಲ ಮೌನ ಅಂದ್ರೆ ಹಾಗಲ್ಲ. ಮೌನ ಅಂತ ದೇವರಿಗೆ ಹೆಸರು, ಅದು ತಿಳಿಬೇಕು ನಾವು. ಮೌನ ಅಂತ ದೇವರಿಗೆ ಹೆಸರು. ಅವನ ಚಿಂತನೆ ಮಾಡುವುದೇ ಮೌನ. ಪ್ರಶಸ್ತಸ್ಯಾಚರಣಂ, ಅದು ಮಂಗಲ ಅಂತಂದರೆ ಅಂತಹ ಭಗವಂತನ ಚಿಂತನೆ. ಇವುಗಳನ್ನು ಮಾತನಾಡ್ತಾ ಸಂಯಮ ಅಂದರೆ ಏನು ಗೊತ್ತಾ, ಇಂದ್ರಿಯ ನಿಗ್ರಹ. ಇದೆಲ್ಲ ಇರತಕ್ಕಂತಹ ಸಜ್ಜನರ ಸೇವೆಯನ್ನು ಯದ್ಬ್ರಹ್ಮ ನಿತ್ಯಂ ನಿರಜಂ ವಿರಾಜ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ. ಇಂತಹ ಶ್ರೇಷ್ಠವಾದ ಪರಮಾತ್ಮನ ಸೇವೆಯನ್ನು ಆ ಸಜ್ಜನರು ಮಾಡ್ತಾ ಇರ್ತಾರೆ. ಸಮಾಧಿನಾ ಬಿಭ್ರದಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶೈವ ಅವಭಾಸತೆ. ಅಂತಹ ಸಜ್ಜನರಲ್ಲಿ ಭಗವಂತ ಕನ್ನಡಿಯಂತೆ ನಮಗೆ ಕಣ್ಣಿಗೆ ಕಾಣಿಸ್ತಾನೆ. ಅಂತಹ ಪರಮಾತ್ಮನ ದರ್ಶನವನ್ನು
ನಾವು ಖಂಡಿತವಾಗಿ ಮಾಡಬೇಕು ಅಂತ ಹೇಳ್ತಾ ಇಂಥ ಸಜ್ಜನರ ಸೇವೆಯನ್ನು ಮಾಡ್ರಿ ಅಂತ ಋಷಭನಾಮಕ ಪರಮಾತ್ಮ ಹೇಳಿದ ಒಂದು ಮಾತನ್ನು ನಮಗೆ ತೋರಿಸಿಕೊಟ್ರು. ನಮಗೆ ಅದರ ಬಗ್ಗೆ ಮತ್ತಷ್ಟು ದಾರ್ಢ್ಯ ಬರಬೇಕಲ್ಲ. ಸಜ್ಜನರ ಸೇವೆಯ ಬಗ್ಗೆ ಮೇಲಿಂದ ಮೇಲೆ ದಿನಾ ಸ್ಕೂಲಲ್ಲಿ ನ್ಯಾಷನಲ್ ಆಂಥಮ್ ಹೇಳ್ಕೊಡ್ತಾರೆ, ಜನಗಣಮನ ಅಧಿನಾಯಕ ಅಂತ. ಒಂದು ದಿವಸ ಕೂಡ ಭಾರತ ದೇಶದಲ್ಲಿ ಪ್ರೇಮವೇ ಬರದೇ ಇದ್ರೆ, ಜನಗಣಮನ ಅಧಿನಾಯಕ ಏನು ಅನ್ನೋದೇ ಗೊತ್ತಿಲ್ಲದೆ ಹೋದರೆ, ಒಂದೇ ಮಾತ್ರಂ ಅನ್ನೋದ್ರ ಅರ್ಥವೇ ಗೊತ್ತಿಲ್ಲದೆ ಹೋದರೆ, ದಿನಾ ದೇವರ ಪೆಟ್ಟಿಗೆ ತೆಗೆಯೋದು, ಹಾವಾಡಿಗರು ಬುಟ್ಟಿಯನ್ನು ತೆಗೆದು ಹಾವನ್ನು ತೋರಿಸಿ ಒಳಗಿಟ್ಟಂತೆ ದೇವರ ಪೆಟ್ಟಿಗೆ ತೆಗೆಯೋದು ಮತ್ತೆ ಒಳಗಿಡೋದು, ಹಾವಾಡಿಗರ ಪೂಜೆ ಅಂತ ಹಸಿವಾಯಿತು ಹೇಳು ದೇವರ ತೊಳೆಯಂಬರು ಅಂತ ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಆದ್ದರಿಂದ ದೇವರ ಬಗ್ಗೆ ನಮಗೆ ಚೆನ್ನಾಗಿ ಆದರ ಬರಬೇಕು. ಇದನ್ನು ಸ್ಕೂಲಲ್ಲಿದ್ದವರು ಹೇಳ್ಕೊಡ್ಬೇಕು. ದೇಶಭಕ್ತಿ, ದೇಹಭಕ್ತಿ, ದೇಶದಲ್ಲಿರುವ ಜನರಲ್ಲಿ ಭಕ್ತಿ. ಬರೀ ನ್ಯಾಷನಲ್ ಫ್ಲಾಗಿಗೆ ನಮಸ್ಕಾರ ಮಾಡಿದ್ರಲ್ಲ, ಜನರಿಗೆ ಗೌರವ ಕೊಡಬೇಕು. ಆದ್ದರಿಂದ ಪುರಾಣಗಳಲ್ಲಿ ಮತ್ತೆ 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 ನಮಗೇನು ಮಾಡ್ತಾರೆ ಅಂದರೆ ಹೆಚ್ಚು ಅಭ್ಯಾಸವನ್ನು ಮಾಡಿಸ್ತಾರೆ. ಅಭ್ಯಾಸದಿಂದ ಏನಾಗುತ್ತೆ ಅಂದರೆ ಒಂದು ವಿಷಯದ ರೂಢಿ, ವಿಷಯದಲ್ಲಿ ದಾರ್ಢ್ಯ ನಮಗೆ ಬರುತ್ತೆ. ಋಷಭನಾಮಕ ಪರಮಾತ್ಮ ಹೇಳಿದ, ಸಜ್ಜನರ ಸೇವೆ ಮಾಡಿದರೆ ಮೋಕ್ಷದ ದ್ವಾರ, ದುರ್ಜನರ ಸೇವೆ ಮಾಡಿದರೆ ನರಕದ ಬಾಗಿಲು ಅಂತ ಹೇಳಿದ. ಇದು ಋಷಭನಾಮಕ ಪರಮಾತ್ಮ ಅವತಾರ ಮಾಡಿದವನು. ಈಗ ಮೂಲರೂಪಿ ನಾರಾಯಣ ಮಾತಾಡಿದ್ದನ್ನು ನಮಗೆ ಹೇಳ್ತಾ ಇದ್ದಾರೆ. 3ನೇ ಸ್ಕಂದ ಭಾಗವತದಲ್ಲಿ ಸನಕಾದಿಗಳು ವೈಕುಂಠ ಲೋಕಕ್ಕೆ ಹೋಗಿದ್ದರು. ಸನಕಾದಿಗಳು ವೈಕುಂಠ ಲೋಕಕ್ಕೆ ಹೋದಾಗ ಪರಮಾತ್ಮನ ಮನೆಯ ಬಾಗಿಲನ್ನು ಕಾಯಲಿಕ್ಕೆ 8 ಬಾಗಿಲಿಗೆ 8 ಕಡೆಗಳು ದ್ವಾರಪಾಲಕರಿರ್ತಾರೆ. 8 16 ಜನ ದ್ವಾರಪಾಲಕರು. ಜಯ, ವಿಜಯ, ನಂದ, ಸುನಂದ ಮೊದಲಾದವರೆಲ್ಲ ಇರ್ತಾರೆ. ಅಂತಹ ಜಯ ವಿಜಯರಿದ್ದ ಬಾಗಿಲಿಗೆ ಬರ್ತಾರೆ ಸನಕಾದಿಗಳು. ಆ ಸನಕಾದಿಗಳು ಬಂದಾಗ ಅವರು ಹೇಗಿರ್ತಾರೆ ಅಂದರೆ ಪಂಚಷಡ್ಢಾಯನಾರ್ಭಾಭಾಹ, 5 ವರ್ಷದ ಬಾಲಕರಂತೆ ಇರ್ತಾರೆ. ಅವರು ಯಾವಾಗಲೂ ರೂಪ ಹಾಗೆ ಅವರದು. ದಿಗ್ವಾಸಾಹ, ಮೈಮೇಲೆ ಬಟ್ಟೆ ಇಲ್ಲ ಸನಕಾದಿಗಳು. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು 4 ಜನ ಮಹಾಜ್ಞಾನಿಗಳು, ಊರ್ಧ್ವರೇತಸ್ಕರು. ಭಗವಂತನ ಚಿಂತನೆಯಲ್ಲಿ ಬಹಳ ವಯಸ್ಸು ಕಳೆದಿದ್ದರೂ ಅವರ ರೂಪ ಹಾಗೇ ಇದೆ, 5 ವರ್ಷದ ಬಾಲಕರಂತೆ. ವೈಕುಂಠ ಲೋಕದಲ್ಲಿ ಇದ್ದರೂ ಕೂಡ ಜಯ ವಿಜಯರಿಗೆ ಅಮುಕ್ತ ಸ್ಥಾನದಲ್ಲಿ ಇದ್ದರಾದ್ದರಿಂದ ಈ ಜಯ ವಿಜಯರಿಗೆ ಏನಾಯಿತು, ಅಜ್ಞಾನ ಬರುತ್ತೆ. ದೇವರ ವೈಕುಂಠ ಲೋಕದಲ್ಲಿ 2 ಜಾಗ ಇರುತ್ತೆ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ. ನಮ್ಮ ಮನೆಯಲ್ಲಿ ವರಾಂಡ, ಹಾಲು, ಬೆಡ್ರೂಮು ಇರುತ್ತಲ್ಲ, ಹಾಗೆ 7ನೇ ಬಾಗಿಲಿನ ತನಕ ಅಮುಕ್ತ ಸ್ಥಾನ, ಮುಕ್ತರಾಗದೇ ಇದ್ದವರೆಲ್ಲ ಅಲ್ಲಿಗೆ ಹೋಗ್ಬೋದು. 8ನೇ ಬಾಗಿಲಿನ ಒಳಗಡೆ ವೈಕುಂಠ ಸ್ಥಾನದಲ್ಲಿ ಅದು ಕೇವಲ ಮುಕ್ತರಿಗೆ, ಸಂಸಾರಕ್ಕೆ ಪುನಃ ಬರದೇ ಇದ್ದವರಿಗೆ ಆ ಜಾಗ. ಆ 7ನೇ ಬಾಗಿಲಲ್ಲಿ ಕೂತಿದ್ದ ಜಯ ವಿಜಯರ ಬಳಿಗೆ ಹೋಗ್ತಾರೆ. ಜಯ ವಿಜಯರು ಸನಕಾದಿಗಳನ್ನು ಒಳಗೆ ಬಿಡೋದಿಲ್ಲ. ಒಳಗೆ ಬಿಡದೇ ಇದ್ದಾಗ ಉದರ ಭೇದಿ ಭಯಂ ಕುತೋಸ್ಯ, ಎಲ್ಲರ ಒಳಗಿರುವ ದೇವರಿಗೆ ಏನು ಭಯವೋ ಅಂತಾರೆ. ನೀವು ಯಾಕೆ ಬಾಗಿಲು ಬಿಡ್ತಾ ಇಲ್ಲ ನನ್ನ ಒಳಗೆ ಹೋಗ್ಲಿಕ್ಕೆ? ನಿಮ್ಮನ್ನು ದ್ವಾರಪಾಲಕರನ್ನಾಗಿ ಮಾಡಿಕೊಂಡಿರೋದು ದೇವರು ಲಾಂಛನಕ್ಕೋಸ್ಕರವಾಗಿ ಮಾಡಿಕೊಂಡಿದ್ದಾನಷ್ಟೇ. ದೇವರಿಗೆ ಯಾರಿಂದಲೂ ಭಯವಿಲ್ಲ. ಯಾಕೆಂದರೆ ಎಲ್ಲರೊಳಗೂ ದೇವರಿರುವಾಗ ದೇವರಿಗೆ ಯಾರಿಂದ ಭಯ? ಎಲ್ಲರೊಳಗೆ ದೇವರಿದ್ದಾನೆ ಅಂತ ತಿಳಿಯುವವನಿಗೇ ಭಯವಿಲ್ಲದೆ ಇರುವಾಗ ಎಲ್ಲರೊಳಗೆ ನಿಯಾಮಕನಾದ ದೇವರಿಗೆ ಎಲ್ಲಿಂದ ಭಯ? ನಾವು ಇದನ್ನು ತಿಳಿಯಬೇಕು. ಸರ್ವತ್ರ ವ್ಯಾಪ್ತನಾದ ದೇವರಿಗೆ ಕೊಲ್ಲುವವನಲ್ಲೂ ಕೊಲ್ಲಲ್ಪಡುವವನಲ್ಲೂ ಭಗವಂತ ಇದ್ದಾನೆ. ನಾಯಂ ಹಂತಾನ ಹನ್ಯತೆ ಅಂತಾನೆ ಭಗವಂತ. ಕೊಲ್ಲೋದು ನೀನಲ್ಲ, ಸಾಯೋದು ನೀನಲ್ಲ, ಕೊಲ್ಲಲಿಕ್ಕೂ ಸಾಮರ್ಥ್ಯ ಇಲ್ಲ, ಸಾಯಲಿಕ್ಕೂ ಸಾಮರ್ಥ್ಯ ಇಲ್ಲ. ಯಾರು ಕೊಂದೆ ಯಾರು ಸತ್ತೆ ಅಂತ ತಿಳಿತಾರೆ ಅವರು ಅಜ್ಞಾನಿಗಳು ಅಂತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಆದ್ದರಿಂದ ಪರಮಾತ್ಮ ಎಲ್ಲರೊಳಗಿರುವ ದೇವರಿಗೆ ಭಯ ಕಲ್ಪನೆ ಮಾಡಿದ್ರಲ್ಲ, ದೇವರಿಗೆ ಭಯದ ಕಲ್ಪನೆ ಮಾಡಿದ್ದರಿಂದ ನಿಮಗೆ ಭಯಪಡಿಸುವ ಜನ್ಮ ಬರಲಿ ಎಂದು ಶಾಪ ಕೊಟ್ಟು ಬಿಟ್ರು. ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಅವರ ಆವೇಶಕ್ಕೊಳಗಾಗಿ ಭೂಮಿಯಲ್ಲಿ ಬರ್ತಾರೆ. ಈ ಶಾಪ ಎಲ್ಲ ನಡೆದೋಯ್ತು. ಇಬ್ಬರಿಗೂ ವಾಗ್ವಾದ ಆಯಿತು. ಜಯ ವಿಜಯರಿಗೆ ವಾಗ್ವಾದ ಆಯಿತು. ವಾಗ್ವಾದ ಆದಮೇಲೆ ವಾಗ್ವಾದ ಎಲ್ಲ ಮುಗಿದ ಮೇಲೆ ಜಯ ವಿಜಯರಿಗೆ ಶಾಪವನ್ನು ಕೊಟ್ಟರು. ಉದರ ಭೇದಿ ಭಯಂ ಕುತೋಸ್ಯ ಅಂತ ಶಾಪವನ್ನು ಕೊಟ್ಟರು. ಶಾಪ ಕೊಟ್ಟ ಮೇಲೆ ದೇವರು ಶಾಪ ಆದ ಮೇಲೆ ಹೊರಗೆ ಬಂದ. ಶಾಪ ಕೊಡೋ ತನಕ ದೇವರು ಬರಲಿಲ್ಲ ಹೊರಗಡೆಗೆ. ಸನಕಾದಿಗಳಿಗೆ ಎಲ್ಲ ಕಡೆ ದೇವರಿದ್ದಾನೆ, ಆದರೆ ಅವರು ಯಾವಾಗಲೂ ಋಷಿಗಳು, ಋಷಿರ್ ಜ್ಞಾನೇ ಅಂತ ಜ್ಞಾನವನ್ನು ಕೊಡಬೇಕಾಗಿತ್ತು. ಋಷಿಗಳು ಅದಕ್ಕಾಗಿ ಬಂದಿದ್ದರು. ಎಲ್ಲ ಕಡೆಯಲ್ಲೂ ದೇವರನ್ನು ನೋಡ್ತಾರೆ, ವೈಕುಂಠದಲ್ಲೂ ದೇವರನ್ನು ನೋಡಲಿಕ್ಕೆ ಬಂದಿದ್ದರು. ಅವರು ಬಂದಾಗ ಬಾಗಿಲಿಗೆ ಅಡ್ಡ ತಟ್ಟಿದಾಗ ಅವರಿಗೆ ಶಾಪವನ್ನು ಕೊಡ್ತಾರೆ. ಶಾಪವನ್ನು ಕೊಟ್ಟ ಮೇಲೆ ದೇವರು ಬರ್ತಾನೆ ಎದುರುಗಡೆಗೆ.
ದೇವರು ಬಂದು ಕೂಡಲೇ ಸನಕಾದಿಗಳು ನಮಸ್ಕಾರ ಮಾಡ್ತಾರೆ, ಜೈ ವಿಜಯರು ಮಾಡಲ್ಲ ಅಲ್ವಾ. ಮನೆಗೆ ಬಂದವರೆಲ್ಲ ಆಚಾರ ನಮಸ್ಕಾರ ಮಾಡ್ತಿರ್ತಾರೆ, ಹೆಂಡತಿ ಮಾಡಬೇಕು ಅಂತೇನಿಲ್ಲ ಅಲ್ವಾ. ಆಚಾರ ಮಕ್ಕಳೇನು ದಿನ ಆಚಾರ್ಗೆ ನಮಸ್ಕಾರ ಮಾಡಲ್ಲ. ನಮ್ಮಪ್ಪ ಬಿಡು ಗೊತ್ತೇ ಇದೆ, ನಮ್ಮ ಯಜಮಾನರು ಬಿಡು ಬಿತ್ಯ ನಮಸ್ಕಾರ. ಯಾರೋ ಕೆಲವು ಹೆಂಡಂದ್ರು ಮಾಡ್ತಾ ಇರ್ಬೋದು, ಇಲ್ಲ ಅಂತಿಲ್ಲ. ಪ್ರತಿನಿತ್ಯ ಹೆಂಡತಿ ನಮಸ್ಕಾರ ಮಾಡಲ್ಲ, ಗಂಡ ಅಂತ ಏನು ನಿತ್ಯ ನಮಸ್ಕಾರ ಮಾಡ್ತಿ, ಜಗಳ ಆಡ್ತಲೇ ಇರ್ತಿ, ನಮಸ್ಕಾರ ಮಾಡ್ತಲೇ ಇರ್ತಿ ಅಂದ್ರೆ ಏನು ಪ್ರಯೋಜನ? ಹಂಗಲ್ಲ. ಅಂಥ ಹೆಂಡಂತ ನಮಸ್ಕಾರ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಯಾರು ಯೋಗ್ಯಳಾಗಿರ್ತಾಳೆ ಅಂಥ ಹೆಂಡತಿ ನಮಸ್ಕಾರ ಮಾಡಬೇಕು. ಈ ದೇವಸ್ಥಾನದಲ್ಲಿ ಅಲ್ಲೆಲ್ಲ ಇದ್ದವರಿಗೆ ನಾವು ತಿಳ್ಕೊಂಡಿರ್ತೀವಿ, ತುಂಬ ಭಕ್ತಿ ಇರುತ್ತೆ ಅವರಿಗೆ, ಭಾರಿ ಭಕ್ತಿ ಅಂತ. ಯಾರೋ ಹೇಳ್ತಾ ಇದ್ರು, ಏನಪ್ಪ ನೀವು ದೊಡ್ಡ ಮಠದಲ್ಲಿ ಸೇರ್ಕೊಂಡಿದ್ದೀರಿ, ದೊಡ್ಡ ದೇವಸ್ಥಾನದಲ್ಲಿದ್ದೀರಿ. ಅವರಂತಾರೆ, ನಾವು ದೇವಸ್ಥಾನದಲ್ಲಿ ಇರೋದು ದೇವರನ್ನು ನೋಡೋದಕ್ಕಿಂತ ಮಂಗಳಾರತಿ ತಟ್ಟೆ ಕಾಸೆ ನೋಡ್ಲಿಕ್ಕಿರ್ತೀವಿ ಅಂತ. ಯಾರೋ ಪ್ರಾಂಪ್ಟ್ ಅರ್ಚಕ ಪಾಪ ಚೆನ್ನಾಗಿ ಹೇಳ್ದ, ನಮಗೆ ದೇವರಿಗೆ ಮಂಗಳಾರತಿಗಿಂತ ನಮಗೆ ತುಂಬ ಭಕ್ತಿ ಇರೋದು ಯಾವುದರಲ್ಲಿಂದ ತಟ್ಟೆ ಕಾಸಲ್ಲೇ. ನಮಗೆ ಅದು ಬಂದಷ್ಟು ಆನಂದ ನಮಗೆ ಯಾವುದರಲ್ಲೂ ಇಲ್ಲ. ಜೈ ವಿಜಯ ನಮಸ್ಕಾರ ಮಾಡೋದೇ ಇಲ್ಲ, ಅವ್ರಿಗೆ ಅಸುರಾವೇಶ ಆಗಿ ಹೋಗ್ಬಿಟ್ಟಿದೆ. ಅವರು ಕರ್ಮಜ ದೇವತೆಗಳೇ, ಜ್ಞಾನಿಗಳೇ, ಆದರೆ ಅಸುರಾವೇಶದಿಂದ ದೇವರನ್ನು ಮರೆತು ಬಿಟ್ಟಿದ್ರು. ಆಗ ಪರಮಾತ್ಮ ಬಂದವನು ಹೇಳ್ದ, ನೀವು ಮಾಡಿದ ಸೇವೆ, ನೀವು ಮಾಡಿದ ಶಿಕ್ಷೆ ಚೆನ್ನಾಗಿದೆ, ಇವರಿಗೆ ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ಅವರಂದರು, ಸ್ವಾಮಿ, ಅವ್ರು ನೋಡ್ರಿ ಎಷ್ಟು ವಿಸ್ತಾರವಾಗಿ ಮಾತಾಡ್ತಾರೆ. ಸ್ವಾಮಿ, ನಾವು ಮಾಡಿದ ಈ ಅವಮಾನ, ಇದು ಅವಮಾನ ಅಂತ ತಿಳಿತೀವಿ, ಯಾರಿಗೆ? ಅವ್ರಿಗಲ್ಲ. ನಾವು ಮಾಡಿದ ಶಿಕ್ಷೆ, ಅವರಿಗೆ ಕೊಟ್ಟ ಶಾಪ ಮನೆಯ ಯಜಮಾನನಿಗೆ ಕೊಟ್ಟಂತೆ. ಯಾರದಾರ ಮನೆಗೆ ನಾವು ಹೋಗಿ ಅಲ್ಲಿ ಅವ್ರ ಮನೇಲಿದ್ದ ನಾಯಿಗೆ ಪಟಪಟ ಹೊಡೆದ್ರೆ, ಯಾರೋ ಮನೇಲಿ ನಾಯಿ ಕಟ್ಕೊಂಡಿರ್ತಾರೆ, ಬೇರೆ ಯಾವುದು ಉದಾಹರಣೆ ಬೇಡ, ಅವ್ರ ಮಕ್ಕಳಿಗೆ ಹೊಡೆಯೋದು ಬೇಡ, ಅವ್ರು ಕಟ್ಕೊಂಡಿದ್ದು ನಾಯಿಗೆ ಹೊಡೀರಿ. ಹೆಂಗೆ ಮೈಮೇಲೆ ಬೀಳ್ತಾರೆ ಗೊತ್ತಾ? ನಾಯಿ ಕೂಡ ಹಂಗೆ ಮೈಮೇಲೆ ಬೀಳಲ್ಲ, ಹಂಗೆ ಮೈಮೇಲೆ ಬೀಳ್ತಾರೆ. ನಮ್ಮ ಮೈಮೇಲೆ ನಾಯಿ ಬಿದ್ದಂಗೆ ರಪ್ಪ ಅಂತ, ಏನ್ರಿ ಕುಕ್ಕಗಾರಿಕೆ ಕೊಡ್ತಾರಾ ಅಂತ ನಮ್ಮ ನಾಯಿ ಯಜಮಾನರು ಕುಕ್ಕಗಾರು ಅನ್ಬೇಕು, ಅವ್ರಿಗೆ ಕುಕ್ಕ ಅಂತ ಅನ್ನಬಾರ್ದು, ಕುಕ್ಕಗಾರು ಅಂತ ಸಂಪ್ರದಾಯ ಅವ್ರನ್ನ ಕರಿಬೇಕು. ಹಾಗೆ ನಮಗೆ ಇದು ಮಾಡ್ತಾರೆ. ಆದ್ದರಿಂದ ಇಲ್ಲಿಯೂ ಕೂಡ ಪರಮಾತ್ಮನ ಇನ್ನೊಬ್ಬರ ಮನೆಗೆ ಹೋಗಿ ಅವರ ಮನೆಯನ್ನು ಬೈಯುವುದು, ಅವರ ಮನೆಯಲ್ಲಿದ್ದವರನ್ನು ಬೈಯುವುದು, ಅದು ಮನೆ ಯಜಮಾನನಿಗೆ ಮಾಡಿದ ಅವಮಾನ ಅಂದರು ಪಾಪ ಸನಕಾದಿಗಳು. ಅಷ್ಟು ವಿಸ್ತಾರವಾದ ನಾವು ಕೊಟ್ಟ ಶಾಪ ಅದು ನಿನಗೆ. ಯಾಕೆಂದರೆ ಅವರು ಹರಿಭಕ್ತರೇ, ಹರಿಭಕ್ತರಿಗೆ ಕೊಟ್ಟ ಶಾಪ ಪರಮಾತ್ಮನಿಗೆ ಕೊಟ್ಟಂತಾಯಿತು, ನಾವು ಮಾಡಿದ್ದು ತಪ್ಪಾಯಿತು ಅಂತ ಅವರೆಲ್ಲ ತಿಳಿದು ಕೊನೆಗೆ ಏನು ಮಾಡಿದ್ದಾರೆ, ಪರಮಾತ್ಮನಿಗೆ ತಪ್ಪಾಯಿತು ಒಪ್ಪಿಸುವಂದಾಗ ದೇವರಂತಾನೆ, ಇಲ್ಲ ಇಲ್ಲ, ನೀವು ಮಾಡಿದ್ದು ಸರಿ ಇದೆ. ಲಕ್ಷ್ಮೀದೇವಿಗೆ ಬಾಗಿಲು ಅಡ್ಡಗಟ್ಟಿದ್ರು, ವಾಯುದೇವರು ಬಂದಾಗ ಅಡ್ಡಗಟ್ಟಿದ್ರು, ಬ್ರಹ್ಮದೇವರು ಬಂದಾಗ ಅಡ್ಡಗಟ್ಟಿದ್ರು. ಈ ದ್ವಾರಪಾಲಕರ ಕೆಲಸ ಅಂತಿದೆಯಲ್ಲ, ಅದು ಯಾರು ಕೊಟ್ಟರು ಡೇಂಜರಸ್ಸೇ. ಅದು ಜೈ ವಿಜಯರಿಗೆಲ್ಲ, ಶೇಷದೇವರಿಗೆ ಕೊಟ್ಟಾಗ ಶೇಷದೇವರು ವಾಯುದೇವರನ್ನೇ ಅಡ್ಡಗಟ್ಟಿಬಿಟ್ರು ವೈಕುಂಠ ಲೋಕದಲ್ಲಿ. ಇದು ಆ ದ್ವಾರಪಾಲಕಿ, ನೀವು ಆ ರಾಯರ ಆರಾಧನೆ ದಿವಸ ಹೋಗ್ರಿ, ರಾಯರ ಆರಾಧನೆ ದಿವಸ ನಿಮ್ಮ ಕೈಗೆ ನೀವು ಬಾಗಿಲಲ್ಲಿ ನಿಂತ್ಕೊಂಡು ಇಂಥವ್ರಿಗೆ ಮಾತ್ರ ಒಳಗೆ ಬಿಡಬೇಕು ಅಂದರೆ, ಏನ್ರೇ ನಮಗೆ ಬಿಡಲ್ವಾ ನಿಮ್ಮ ಪಕ್ಕದ ಮನೆಯವರೇ ಅಂದರೆ ಬಿಡಬೇಕಾ ಬಿಡಬಾರ್ದಾ? ಪಕ್ಕದ ಮನೆಯವ್ರಿಗೆ ಬಿಡದೇ ಇದ್ದರೆ ಪಕ್ಕದ ಮನೆಯವರು ಡೇಂಜರ್ ಆಗಿಬಿಡ್ತಾರೆ ನಮಗೆ. ಅದೇ ದ್ವಾರಪಾಲಕರ ಕೆಲಸ ಇದೆಯಲ್ಲ, ಅದು ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲದೆ ಕೆಲಸ. ಅದಕ್ಕೆ ಸನಕಾದಿಗಳಿಗೆ, ನೀವು ಸನಕಾದಿಗಳು ಕೊಟ್ಟ ಶಾಪ ಯೋಗ್ಯವಾಗಿದೆ ಎಂದ ಪರಮಾತ್ಮ. ಆ ಯೋಗ್ಯವಾಗಿದೆ ಅಂತ ಪರಮಾತ್ಮ ಹೇಳಿದ ಮೇಲೆ ನೀವು ಮಾಡಿದ ಈ ಕೆಲಸ ಎಷ್ಟು ಶ್ರೇಷ್ಠವಾಗಿದೆ ಅಂತ ದೇವರು ಮತ್ತೆ ಮಾತಾಡ್ತಾನೆ. ದೇವರು ಏನು ಮಾತಾಡಿದ, ಸನಕಾದಿಗಳ ಬಗ್ಗೆ ಏನು ಹೇಳಿದ, ಸಜ್ಜನರ ಸೇವೆಯ ಬಗ್ಗೆ ಪರಮಾತ್ಮ ಏನು ಮಾತಾಡ್ತಾನೆ ಅನ್ನೋದನ್ನು ನಾಳಿನ ದಿವಸ ಪುನಃ ಶ್ರೀ ರಾಮಾಮೃತ ಸೇಚನದ ಈ ಉಪನ್ಯಾಸ ಮಾಲಿಕೆಯಲ್ಲಿ ಸಾಯಂಕಾಲ 6 ಗಂಟೆಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾ ಸುತಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂ ಚೇದ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ.